ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡುವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವಪೇಟ್. ಕೊಡಗು ಜಿಲ್ಲಾಡಳಿತದಿಂದ 74ನೇ ಸ್ವಾತಂತ್ರ್ಯ ದಿನಾಚರಣೆಯು ಅರ್ಥಪೂರ್ಣವಾಗಿ ನಡೆಯಿತು. ನಗರದ ಕೋಟೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ವಿ. ಸೋಮಣ್ಣ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಪೈಲಟ್ಗಳಾಗಿ ಕಾರ್ಯನಿರ್ವಹಣೆ ಕೆಡೆಟ್ ಪೊನ್ನಣ್ಣ ಹಾಗೂ ಕೆಡೆಟ್ ತೇಜಸ್. ಸಬ್ ಇನ್ಸ್ಪೆಕ್ಟರ್ DAR ಮಡಿಕೇರಿ ಇವರ ನೇತೃತ್ವದಲ್ಲಿ ಪೈಲಟ್ಗಳಾಗಿ ಇವರ ತಂಡ ತೆರಳಲಿದ್ದಾರೆ. ಪೆರೇಡ್ ಕಮಾಂಡರ್ ಭಾನುಪ್ರಕಾಶ್ GD, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ DAR ಮಡಿಕೇರಿ. ಪಥಸಂಚಲನದ ಮೊದಲನೆಯ ತಂಡ ಅರಣ್ಯ ಇಲಾಖೆಯ ತಂಡ ಶ್ರೀ ರಂಜಿತ್ ಕುಮಾರ್ S, ಡೆಪ್ಯೂಟಿ RFO ಟ್ರೈನಿಂಗ್ ಇವರ ನೇತೃತ್ವ. DAR ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ 2021ನೇ ಸಾಲಿನಲ್ಲಿ ಸುಮಾರು 29.15 ಕೋಟಿ ಗುರಿಯಾಗಿರಿಸಿ 15.31 ಕೋಟಿ ವೆಚ್ಚವಾಗಿದ್ದು ಜಿಲ್ಲೆಯು ಶೇಕಡ 52.51 ಸಾಧನೆಯಾಗಿರುತ್ತದೆ. ಗ್ರಾಮೀಣ ಭಾಗದ ಜನರಿಗೆ ಮನೆಗಳನ್ನು ನೀಡಲು ಸರ್ಕಾರ ವಿಶೇಷ ಒತ್ತ ನೀಡಿದ್ದು, ವಿವಿಧ ವಸತಿ ಯೋಜನೆಯಲ್ಲಿ ಇಲ್ಲಿಯವರೆಗೆ 14,157 ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದು 9,594 ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆಗೆ ರಾಜ್ಯದಿಂದ ಕ್ರಿಯಾ ಯೋಜನೆಗೆ ಅನುಮೋದನೆ ಪಡೆಯುವಲ್ಲಿ ಕೊಡಗು ಜಿಲ್ಲೆ ಪ್ರಥಮವಾಗಿದ್ದು, ಘನತ್ಯಾಜ್ಯ ವಿಲೇವಾರಿಗೆ 69 ತ್ಯಾಜ್ಯ ಸಂಗ್ರಹಣಾ ವಾಹನಕ್ಕೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಸೆಪ್ಟೆಂಬರ್ ಮೊದಲ ವಾರದಲ್ಲಿ ವಾಹನಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ಹಸ್ತಾಂತರಿಸಲಾಗುವುದು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸಲು ನಾನು ಸಂತೋಷಿಸುತ್ತೇನೆ. ಕೋವಿಡ್ ಕೇರ್ ಸೆಂಟರ್ಗಳನ್ನು ಸ್ಥಾಪಿಸಿ ಲಕ್ಷಣ ಇಲ್ಲದಿರುವ ಕೋವಿಡ್ ಸೋಂಕಿತರನ್ನು ಈ ಕೇಂದ್ರಗಳಲ್ಲಿ ಇಟ್ಟು ಆರೈಕೆ ಮಾಡಲಾಗುತ್ತಿದೆ. ಈ ಸಮಸ್ಯೆ ಹಾಗೂ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವುದರ ಜೊತೆಗೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಜನಕಲ್ಯಾಣಕ್ಕಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ರಾಜ್ಯದ ಹಾಗೂ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅಂದಾಜು 100 ಕೋಟಿ ವೆಚ್ಚದಲ್ಲಿ 450 ಸಾಮರ್ಥ್ಯದ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಸ್ನೇಹರವರ ಸಮ್ಮುಖದಲ್ಲಿ ವಿವಿಧ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಅನಿವಾರ್ಯ ಕಾರಣಗಳಿಂದ ತಡವಾಗಿ ಬಂದಿರುವಂತಹ ಸನ್ಮಾನಿತರು ಇದೀಗ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ನೀವು ಸದಾ ಸೇವೆಗೆ ಸಶಕ್ತರಾಗಿರಲಿ ಅಂತ ಹೇಳುವಂತಹ ಒಂದು ಹಾರೈಕೆಯನ್ನ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಯ ಪರವಾಗಿ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಮೇಡಮ್ ನೀವು ಈ ಕಡೆ ಬರಬೇಡಿ, ಅಲ್ಲೇ ಆಯಾಮವನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ದೇಶದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ ಅವಿಸ್ಮರಣೀಯವಾಗಿದೆ. ನಾವೆಲ್ಲರೂ ಕೂಡ ಭಾರತೀಯರಂತ ಹೇಳ್ಕೊಳ್ಳೋ ಹೆಮ್ಮೆ ಇದೆ. ಇಂಥ ಸ್ವತಂತ್ರಕ್ಕೆ ಕಾರಣರಾದಂಥ ಅನೇಕ ಮಾನ್ಯರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಈ ದೇಶದ ಮುಂದಿನ ಯುವ ಪೀಳಿಗೆಗೆ ದೇಶದ ಇತಿಹಾಸವನ್ನು ಪರಿಚಯಿಸ್ತಕ್ಕಂಥದ್ದಕ್ಕೆ 74 ವರ್ಷಗಳ ನಿರಂತರವಾಗಿ ದುಡಿದಿರ್ತಕ್ಕಂಥ ಮಾನ್ಯರುಗಳು ಸ್ಮರಣೆ ಮಾಡ್ತಕ್ಕಂಥ ಪವಿತ್ರವಾದ ದಿನ. ನಾವೆಲ್ಲರೂ ಕೂಡ ಸಂತೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಇಡೀ ವಿಶ್ವವನ್ನು ತಲ್ಲಣಗೊಳಿಸಿರ್ತಕ್ಕಂಥ ಕರೋನಾ ಮಹಾಮಾರಿಯನ್ನು ಯಾವ ರೀತಿ ದೂರ ತಪ್ಪಬೇಕು ಅನ್ನೋದ್ರ ಬಗ್ಗೆ
ರಾಷ್ಟ್ರದ ಮಂತ್ರಿಗಳ ಸಂದೇಶವನ್ನು ನಾವೆಲ್ಲ ಮೈಗೂಡಿಸ್ಕೊಳ್ಳೋಣ. ಬರ್ತಕ್ಕಂಥ ಎಂಥ ಸಂಕಷ್ಟದಲ್ಲೂ ಕೂಡ ಈ ದೇಶದ ಇತಿಹಾಸವನ್ನು, ಈ ದೇಶದ ಐಕ್ಯತೆಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ದೇಶದ ಪ್ರಧಾನಮಂತ್ರಿಗಳ ದೂರದೃಷ್ಟಿಗೆ ನಾವೆಲ್ಲರೂ ಕೂಡ ಕೈಗೊಳ್ತೀವಿ. ಕಾರ್ಯಾಚರಣೆ ಬಗ್ಗೆ ಅಲ್ಲೇ ಹೋಗ್ತಾ ಇದ್ದೀವಿ, ನೀವುಗಳೆಲ್ಲ ಬರ್ತಾ ಇದ್ದೀರಿ, ಅಲ್ಲೇ ಬಾಕಿದ್ದು ಮಾತಾಡ್ತೀವಿ. ಎಲ್ಲ ಕ್ರಾಂತಿಕಾರಿಗಳು ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಯೋಗದಾನ ನೀಡಿದಂಥ ಪ್ರತಿಯೊಬ್ಬರನ್ನು ಕೂಡ ಧನ್ಯತೆಯಿಂದ ನೆನಪು ಮಾಡಿಕೊಳ್ಳೋ ದಿನ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞರಾಗಿದ್ವಿ ಅಂತ ಹೇಳಿ ನಾನು ಇವತ್ತು ಧನ್ಯತೆಯಿಂದ ಮತ್ತೊಂದು ಸರಿ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಸರ್, ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದೀರಿ, ಹೇಗಿದೆ ಕಂಡೀಷನ್ ಮತ್ತು ಮುಂದೆ ಏನಾಗ್ಬೋದು ಅಂತ? ಮಾನ್ಯ ಉಸ್ತುವಾರಿ ಸಚಿವರು 6ನೇ ತಾರೀಕು ಸಂಜೆಯಿಂದಲೇ ಸತತ 5 ದಿನಗಳ ಕಾಲ ಇಲ್ಲೇ ಖುದ್ದಾಗಿ ಇದ್ದು NDRF, SDRF, ಫೈರ್ ಫೋರ್ಸು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಪೊಲೀಸ್ ಕಾನ್ಸ್ಟೇಬಲ್ಗಳು ಎಲ್ಲರನ್ನೂ ಕೂಡ ಹುರಿದುಂಬಿಸಿ ಸ್ವತಃ ಅವರೇ ಸ್ಥಳಕ್ಕೆ ಹೋಗಿ ಪ್ರೋತ್ಸಾಹ ಕೊಟ್ಟಿದ್ದರಿಂದಾಗಿ ಕಾರ್ಯಾಚರಣೆ ಬಹಳ ತ್ವರಿತವಾಗಿ ಸಾಗ್ತು. ಮಳೆಯ ನಡುವೆನೂ ಕೂಡ ಇದರ ಪರಿಣಾಮವಾಗಿ ನಮಗೆ 2 ದೇಹಗಳು ಪತ್ತೆ ಆಗಿದೆ, ಇನ್ನು 3 ಪತ್ತೆ ಆಗಬೇಕಿದೆ. ಕಾರ್ಯಕ್ರಮದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ MP ಅಪ್ಪಚ್ಚು ರಂಜನ್, ಕೊಡಗು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ BA ಹರೀಶ್, ಸಂಸದ ಪ್ರತಾಪ್ ಸಿಂಹ, ವಿಧಾನ ಪರಿಷತ್ ಸದಸ್ಯರಾದ ವೀಣಾ ಅಚ್ಚಯ್ಯ, ಸುನಿಲ್ ಸುಬ್ರಹ್ಮಣಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಲೋಕೇಶ್ವರಿ ಗೋಪಾಲ್, ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿ ಜಾಯ್, ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಸೇರಿದಂತೆ ಮತ್ತಿತರ ಗಣ್ಯರು ಹಾಜರಿದ್ದರು. ತಲಕಾವೇರಿ ಗಜಗಿರಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಣ್ಣಿನಡಿ ಸಿಲುಕಿದ್ದ ಮತ್ತೊಂದು ಮೃತದೇಹ ಶನಿವಾರ ಪತ್ತೆಯಾಗಿದೆ. 10 ದಿನಗಳ ಬಳಿಕ ಪತ್ತೆಯಾದ ಮೃತದೇಹ ಇದಾಗಿದೆ ಎಂದು ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಭಾಗಮಂಡಲದ ಮಯೂರ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸ್ವಾತಂತ್ರ್ಯ ದಿನ ಆಚರಿಸಿ ಬಳಿಕ ತಲಕಾವೇರಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿದ್ದೇವೆ. ಬಳಿಕ ಕಾರ್ಯಾಚರಣೆ ಸ್ಥಳಕ್ಕೂ ಭೇಟಿ ನೀಡಿದ್ದೇವೆ. ನಾರಾಯಣಾಚಾರ್ ಅವರ ಮೃತದೇಹ ಸಿಕ್ಕಿದ ಸ್ಥಳದಿಂದ ಕೆಳಕ್ಕೆ ಈ ಮೃತದೇಹ ಸಿಕ್ಕಿದೆ ಎಂದು ತಿಳಿಸಿದರು. ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನು 2 ಮೃತದೇಹಗಳು ಸಿಗಬೇಕಾಗಿದ್ದು ಅವುಗಳು ಪತ್ತೆಯಾಗುವ ವಿಶ್ವಾಸವಿದೆ. ಕಾರ್ಯಾಚರಣೆ ನಿರ್ವಹಣೆ ಸಂಬಂಧ ಜಿಲ್ಲಾಧಿಕಾರಿ ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಅದು ಮೇಲ ಫಿಮೇಲ ಅನ್ನೋದು ತುಂಬ ಹೇಳ್ತೀವಿ ನಾವು. ಅದಕ್ಕೋಸ್ಕರವಾಗಿ ಡಿಕಂಪೋಸ್ ಆಗಿದ್ದರಿಂದ ಇದನ್ನು NDRF ಇವಾಗ ಮೇಲ್ಗಡೆ ತಂದಿದ್ದಾರೆ. ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ನಮ್ಮ ಫೊರೆನ್ಸಿಕ್ ಡಾಕ್ಟರ್ ಏನಿದ್ದಾರೆ ಅವರು ಕೂಡ ಬಳಸಿದ್ದಾರೆ. ಅದು ಕೂಡ ಮಾಡುವಾಗ ಅದು ಮೇಲ ಫಿಮೇಲ ಅನ್ನೋ ತೀರ್ಮಾನ ಆಗ್ತದೆ. ಅದು ಸಿಕ್ಕಿರ್ತಕ್ಕಂಥದ್ದು ಏನು ವಿಜಯರಾಗಿರ್ತಕ್ಕಂಥ ಭಾಗದ ಪ್ರಧಾನ ಹಂತಗಳ ನಾರಾಯಣಾಚಾರ್ಯ ಬಾಡಿ ಸಿಕ್ತು. ಅಲ್ಲಿಂದ ನಂತರ ಇನ್ನೂ 2 ಬಾಡಿಗಳು ಸಿಗಬೇಕಾಗಿರೋದ್ರಿಂದ ಈ ಶೋಧ ಕಾರ್ಯವನ್ನು ಮುಂದುವರಿಸ್ತೀವಿ. ಈ ಮುಂದುವರಿಸ್ತಕ್ಕಂಥದ್ರ ಜೊತೆಯಲ್ಲಿ ಅದು ಇವತ್ತಿನ ಸಾರಿಗೆ ಮಾರ್ಗಗಳೆಲ್ಲ ನೋಡಿಕೊಂಡು ಇವತ್ತು ನಾಳೆ ಕಂಟಿನ್ಯೂ ಮಾಡ್ತಾ ಇರೋದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಇನ್ನೂ 2 ಬಾಡಿಗಳು ಕೂಡ ಏನು ಇವತ್ತಿಗಾಗಿದೆ, ನಮಗೆ ಸಿಗ್ತದೆ, ನಿಶ್ಚಿತವಾಗಬೇಕಾಗಿದೆ ಆಗಿದೆ. ನಾವು ಕೂಡ 2 ಸಿಗ್ತವೆ ಅನ್ನುವ ನಂಬಿಕೆ ಇದೆ. ಅದಕ್ಕೋಸ್ಕರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾದ ಸ್ವತಂತ್ರವನ್ನು ಕೊಡುವ ಜೊತೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಭೂಪೈನವರ ಅಭಿಪ್ರಾಯವನ್ನು ತೆಗೆದುಕೊಂಡು ಭೂಪೈನವರು ಮತ್ತು ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಎಷ್ಟು ದಿನ ಕಂಟಿನ್ಯೂ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ನಾರಾಯಣಾಚಾರ್ಯರು ಅವರು ಈಗಾಗಲೇ ಕನ್ಫರ್ಮ್ ಆಗಿದ್ದರಿಂದ ಅವರು 2 ಹೆಣ್ಮಕ್ಳು ಆಸ್ಪತ್ರೆಗಳಿಗೆ ತಂದಿದ್ದಾರೆ. ಆದ್ದರಿಂದ 2 ಹೆಣ್ಮಕ್ಳಿಗೆ ನಾವು 2.5 ಲಕ್ಷ ರೂಪಾಯಿ ಪರಿಹಾರವನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಮತ್ತು ಅವರ ಆನಂದ ತೀರ್ಥ ಸ್ವಾಮೀಜಿ ಅವರು ಬ್ರಹ್ಮಚಾರಿ ಆಗಿದ್ದರಿಂದ ಅವರ ಸಂಬಂಧಿಗಳಾಗಿರ್ತಕ್ಕಂಥ ಅವರ ರಕ್ತವನ್ನು ಹಂಚ್ಕೊಂಡು ಬಂದಿರ್ತಕ್ಕಂಥ ಅವರ ಸಹೋದರಿ ಅವ್ರಿಗೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನು 56 ಸಿಕ್ಕಿದೆ. ಅದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಕಾವೇರಿ ತಾಯಿಯಲ್ಲಿ. ನಾರಾಯಣಾಚಾರ್ಯ ಶಿವಜುಳಾದರೆ ಅದಕ್ಕೂ ಕೂಡ ಒಂದು ಇದಾಗ್ತದೆ. ಅದು ಯಾರಿದ್ದಾರೆ ಏನೋ ತೀರ್ಮಾನ ಮಾಡ್ತೀವಿ. ಈಗ ಅವರಿಬ್ಬರಿಗೂ ಕೂಡ ಸಹೋದರಿಯರಿಗೆ ಅವ್ರ ತಂದೆಯವರಿಗೆ
ನೋವಿನಿಂದ ನಾವು ನಮಿತಾ ಈ ಕಡೆ ಬರ್ರಿ ನೀವು. ನಿಮ್ಮ ಸಹೋದರ ಜಲ್ಲಿ ಅನ್ನೋದು ಈಶ್ವರ ಹಸುನ ರೂಪದಲ್ಲಿ ಹೋಗ್ತಾ ಹೋಗಿ ಒಂದು ಸುತ್ತ ಇತ್ತು ಅಲ್ಲಿ ಯಾರೋ ಮುಂದೆ ಬಂದೆ ಸರ್. ಮೂರು ಆದಮೇಲೆ ಎಲ್ಲವನ್ನೂ ಕೂಡ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸ್ವತಂತ್ರ ಇದೆ. ಅವ್ರು ತಗೊಳ್ಳೋಕೆ ಮುಂಚಿತವಾಗಿ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಭೂಪಯ್ಯನವ್ರನ್ನ ಅವರ ಒಂದು ಭಾವನೆಯನ್ನು ತಿಳ್ಕೊಂಡು ಅವರು ಅದನ್ನು ತಿಳ್ಕೊಂಡು ತದನಂತರ ನಿಮ್ಮ ತೀರ್ಮಾನ ಮಾಡಿ ಅನ್ನೋ ಮಾತನ್ನು ಹೇಳಿದ್ದೆ. NDRFನವರಿಗೆ ನಮ್ದು 2 ದೇವಸ್ಥಾನ ಆಯಿತು, ನಿಂದು ಯಾವ್ದಾದ್ರು ದೇವಸ್ಥಾನ ಇದೆ ಹೇಳಪ್ಪ, ಅಲ್ಲಿಗೂ ಕೈ ಮುಗಿದ್ಬಿಟ್ಟು ನಾವೆರಡು ಸಿಕ್ಬಿಡ್ಲಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಐ ಆಮ್ ಕಾನ್ಫಿಡೆಂಟ್ ಇದೊಂದು ಲಾಜಿಕಲ್ ಎಂಡಿಗೆ ಬರ್ತದೆ. 2 ದಿನ ಸುಖಾಂತಿ ಆಗುತ್ತೆ ಅಂತ ಹೇಳಿ ಆಗಬೇಕು. ಶವ ಸಂಸ್ಕಾರ ಅದು ಇವತ್ತೇ ಮಾಡ್ತಾರೆ. ಇವತ್ತು ಅದು ಆದ ತಕ್ಷಣವೇ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಫಾರ್ಮಾಲಿಟೀಸ್ ಏನೇನಿದೆ ಅದು ಮಾಡಲೇಬೇಕಲ್ಲ, ಮಾಡ್ತಾರೆ. ಹೆಣ್ಣು ಗಂಡಸು ಅನ್ನೋದು ಗೊತ್ತಾಗ್ತದೆ. ಅದಾದಮೇಲೆ ತಕ್ಷಣವೇ ಇದನ್ನು ಮಾಡೋದಕ್ಕೆ ಮಾಡಲೇಬೇಕು. ಅದು ಇಟ್ಕೊಳ್ಳೋಕ್ಕಾಗೋದಿಲ್ಲ, ಮಾಡ್ತೀವಿ. ಬೇರೆ ಹುಟ್ಟುವ ಜಾಗದಲ್ಲೇ ಮಳೆ ಬರಬೇಡಿ ಅಂತೇಳಿ ಹೇಳಿದರೆ ನಾವು ಹಾಗೆ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಮಳೆ ಬಂದೇ ಬರ್ತದೆ. ಇದ್ರ ಮಧ್ಯದಲ್ಲೂ ಕೂಡ ಏನು ಅವಘಡ ಸಂಭವಿಸಿದೆ, ಅಲ್ಲಿ ಜೀವನ ಕಳ್ಕೊಂಡಿದ್ದಾರೆ, ಅವರ ದೇಹಗಳಿಗೂ ಕೂಡ ಅಂತಿಮ ಗೌರವವನ್ನು ಸಲ್ಲಿಸಬೇಕು. ಅದಕ್ಕೋಸ್ಕರ ಈ ಒಂದು ಶೋಧನಾ ಕಾರ್ಯ ಅನ್ನೋದು ಮುಂದುವರೆದಿದೆ. उच्चल जलधिकरंग तव शुभ
ಕಿ ಭಾರತ್ ಮಾತಾ ಕಿ. ಸರ್ಜನ್ ಸರ್ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದಾಗ ಲಯನ್ಸ್ ಕ್ಲಬ್ ಇಂದ ಇದೊಂದು ಆಚರಣೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಸಂತೋಷದಲ್ಲಿ ಒಪ್ಪಿಕೊಂಡ್ರು. ನಿಜವಾಗ್ಲೂ ಸರ್ ನಿಮಗೆ ತುಂಬ ಅಭಿನಂದನೆಗಳು ನಮ್ಮನ್ನು ಸೇರಿಸ್ಕೊಂಡಿದ್ದೀವಿ. ಹಾಗೆ ಇದೇ ಸಂದರ್ಭದಲ್ಲಿ ಈ 74ನೇ ಸ್ವಾತಂತ್ರ್ಯವನ್ನು ನಾವು ದಿವಸ ಈಗ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಭಾಳಷ್ಟು ಜನ ವೀರ್ ಸಾವ್ಕರ್ ಇರ್ಬೋದು, ನಾಥರಾಮ್ ಗೋಡ್ಸೆ ಇರ್ಬೋದು, ಹಾಗೆ ಭಾಳಷ್ಟು ಜನ ಇದರ ಹಿಂದೆ ಎಷ್ಟೋ ವರ್ಷದಿಂದ ಸತತವಾಗಿ ಈವನ್ ಮಹಾತ್ಮ ಗಾಂಧೀಜಿ 1942ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದರು. ಅಲ್ಲಿಂದ ಅವರ ಮುಂದಾಳತ್ವದಲ್ಲಿ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ. ಈ 74ನೇ ಸ್ವಾತಂತ್ರ್ಯೋತ್ಸವ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ತಿಳಿಸ್ತೇನೆ. ಇದೇ ಸಂದರ್ಭದಲ್ಲಿ ಕೋವಿಡ್-19ಕ್ಕೆ ಈ ಆರೋಗ್ಯ ಸಂಸ್ಥೆಯವರು ಭಾಳಷ್ಟು ಕೆಲಸ ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಸರ್ವರಿಗೂ 74ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಗೊತ್ತಿರೋ ಹಾಗೆ ಈ ಒಂದು ಸ್ವಾತಂತ್ರ್ಯೋತ್ಸವದ 2020 ಗೊತ್ತಿರೋ ಹಾಗೆ ಎಲ್ಲ ಕೋವಿಡ್ಮಯ ಆಗಿದೆ ಮತ್ತು ಈ ಒಂದು ರಾಷ್ಟ್ರೀಯ ಹಬ್ಬಗಳನ್ನು ನಾವು ಯಾವಾಗಲೂ ನೆರವೇರಿಸಲೇಬೇಕಾಗುತ್ತೆ. ಆ ಒಂದು ಉದ್ದೇಶದಿಂದ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಧ್ವಜಾರೋಹಣಕ್ಕೆ ಲಯನ್ಸ್ ಕ್ಲಬ್ನವರು ಅವರ ಪದಾಧಿಕಾರಿಗಳು ಆಗಮಿಸಿದ್ದಾರೆ ಮತ್ತು ಎಲ್ಲರಿಗೂ ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ನಿಮಗೆ ಗೊತ್ತಿರೋ ಹಾಗೆ 74 ವರ್ಷ ಸ್ವಾತಂತ್ರ್ಯ, 73 ವರ್ಷ ಕಳೆದ 74ನೇ ವರ್ಷ ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ದೀವಿ. ಈಗ ನೀವು ನೋಡಿದ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ದಾಪುಗಾಲ ಇಟ್ಕೋಬೇಕು. ಆತ್ಮನಿರ್ಭರ ಭಾರತ್ ಅಂತ ಹೇಳಿ ಪ್ರಧಾನಮಂತ್ರಿ ಮೋದಿಜಿಯವರು ಹೇಳಿದ್ದಾರೆ. ಆದಷ್ಟು ನಾವು ಸ್ವದೇಶಿ ವಸ್ತುವನ್ನು ಬಳಸೋಣ, ವಿದೇಶಿ ವಸ್ತುವಿಗೆ ತಿಲಾಂಜಲಿ ಕೊಡೋಣ. ಹಾಗೆಯೇ ಈ ಕೋವಿಡ್ ಎಂಬ ಮಹಾಮಾರಿಯಿಂದ ಎಲ್ಲರೂ ತಮ್ಮ ಒಂದು ಸಂರಕ್ಷಣೆ ಮಾಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಈ ಒಂದು ಸಂದರ್ಭದಲ್ಲಿ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ರಾಷ್ಟ್ರದ ಒಂದು ಎಕಾನಮಿ, ಒಂದು ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಈ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆತ್ತಲು ನಾವೆಲ್ಲ ಶ್ರಮಿಸೋಣ. ಹಾಗೂ ನಮಗೆ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ ಆಳಿದರು. ಆ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ಹೋರಾಟ ಮಾಡಿದಂಥ ಎಲ್ಲ ಸರ್ವರಿಗೂ, ಭಗತ್ ಸಿಂಗ್ ಆಗಿರ್ಬೋದು, ಖುದಿರಾಮ್ ಬೋಸ್ ಆಗಿರ್ಬೋದು, ವೀರ ಸಾವರ್ಕರ್ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಆಗಿರ್ಬೋದು, ಅವರು ಎಲ್ಲ ಕಷ್ಟಪಟ್ಟು ಒದಗಿಸಿಕೊಟ್ಟ ಕೆಲವು ಹುತಾತ್ಮರಾಗಿದ್ದಾರೆ. ಒಂದು 18 ವರ್ಷಕ್ಕೆ ಭಗತ್ ಸಿಂಗ್ ಅವರು ನೇಣುಗಂಬವನ್ನು ಏರಿದ್ದಾರೆ. ಈ ಖುದಿರಾಮ್ ಬೋಸ್ ಮತ್ತು ಇವರ ಒಂದು ಸಾರ್ಥಕತೆಗೋಸ್ಕರ ನಾವೀಗ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಮತ್ತು ಈಗ ನೋಡಿದ ಹಾಗೆ ಸುಮಾರು ಕಡೆ ಈ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಂದರ್ಭದಲ್ಲಿ ಈ ಬರ್ತಾ ಎವ್ರಿ ಇಯರ್ ನೋಡಿದಂಗೆ ಗಲಾಟೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಏನು ಕಾರಣಗಳನ್ನು ಅಂತ ಹುಡ್ಕೋತಾ ಹೋದಾಗ ನಮ್ಮಲ್ಲಿ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾಗಿದೆ. ಇವನ್ನೆಲ್ಲವನ್ನು ಮೀರಿ ನಾವು ಸ್ವಾತಂತ್ರ್ಯೋತ್ಸವಕ್ಕೆ ಒಂದು ಕಳೆಯನ್ನು ಕೊಡಬೇಕಾಗಿದೆ ಅಂತ ಹೇಳ್ತಾ ನಾನು ಈ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಮ್ಮೆಲ್ಲರಿಗೂ ಧನ್ಯವಾದಗಳು. 74ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಸಾರ್ವಜನಿಕ ಆಸ್ಪತ್ರೆ ವಿರಾಜ್ ಮೀಡಿಯಾ ಮುಖಾಂತರವಾಗಿ ನಾವು ಆಚರಿಸುತ್ತಿದ್ದೇವೆ. ಈ ವರ್ಷದಲ್ಲಿ ಸಹ 74ನೇ ಸ್ವತಂತ್ರ ದಿನಾಚರಣೆ ಈ ಒಂದು ಸ್ವತಂತ್ರ ದಿನಾಚರಣೆ ಮಾಡಲು ಆಹ್ವಾನಿಸುತ್ತೇನೆ. ಈ ದಿನಾಚರಣೆ ಪ್ರಯುಕ್ತ ನಮ್ಮ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ವಿಶ್ವಾಸ್ ಸಿಪ್ಪಿ ಅವರು ಈ ಧ್ವಜಾರೋಹಣ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅವರಿಗೆ ಮತ್ತೊಮ್ಮೆ ನಾವು ವಂದಿಸುತ್ತಾ ಕಾರ್ಯಕ್ರಮದ ಪಟ್ಟಿಯಂತೆ ಮುಂದೆ ಮೆಟ್ಟಿ ನಿಂತು ನಾವು ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡಿಕೊಂಡಿದ್ದೀವಿ. ನಾವೆಂದೂ ಸಹ ಅಷ್ಟೇ ವಿದೇಶಿ ನೆಲವನ್ನು ಶಸ್ತ್ರಗಳಿಂದ ಗೆದ್ದವರಲ್ಲ. ನಾವು ಗೆಲ್ಲುವ ಅವಶ್ಯಕತೆಯೂ ಇಲ್ಲ. ನಾವು ಜ್ಞಾನದ ಬಲದಿಂದ ಅಥವಾ ನಮಗೆ ಸಮಸ್ಯೆಗಳನ್ನು ತಂದೊಡ್ತಾ ಇರುವಂಥ ಚೈನಾ ದೇಶದಲ್ಲಿರುವಂಥದ್ದು ನಿಜವಾಗಿ ಮೆಚ್ಚಲೇಬೇಕು. ಯಾಕೆ ಅಂತ ಹೇಳಿದರೆ ಗುಣಕ್ಕೆ ಮಚ್ಚರ ಇಲ್ಲ, ಗುಣವನ್ನು ಶತ್ರುವಾದರೂ ಕೊಂಡಾಡಲೇಬೇಕು ನಾವು. ನೋಡಿ, ಅಂತಹ ಮಾತು ಚೈನಾದಲ್ಲಿದೆ ಅಂತ ಹೇಳಿದಾಗ ನಮ್ಮ ವಿಚಾರಗಳು ಎಷ್ಟು ಶ್ರೇಷ್ಠವಾಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗುತ್ತೆ. ಮುಖ್ಯವಾಗಿ ನಾವು ಹೇಳಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಭಾತೃತ್ವ ಇರ್ಬೋದು, ಭಾವೈಕ್ಯತೆ ಇರಬೇಕು. ಇವೆಲ್ಲವೂ ಸಹ ಮತ್ತಷ್ಟು ಗಟ್ಟಿಯಾಗಬೇಕು. ನಾವು ಬೇರೆ ಬೇರೆ ಜಾತಿಯವರಿರ್ಬೋದು, ಬೇರೆ ಬೇರೆ ಧರ್ಮದವರಿರ್ಬೋದು, ಬೇರೆ ಜನಾಂಗದವರಿರಬಹುದು, ನಮ್ಮ ಆಲೋಚನೆಗಳು ಭಿನ್ನವಾಗಿರಬಹುದು.
ಆದರೆ ನಮ್ಮೆಲ್ಲರನ್ನು ಒಗ್ಗೂಡಿಸುವ ಶಕ್ತಿ ಅಂತ ಹೇಳಿದರೆ ಅದು ಭಾರತೀಯತೆ. ನಾವೆಲ್ಲ ಭಾರತೀಯರು. ಸುರಿಯುವ ಹಿಮವರ್ಷ, ತಾಯಿಯ ಚರಣದಲ್ಲಿ ಸದಾ ಜಲಸ್ಪರ್ಶ, ಒಂದೆಡೆ ವಿಶಾಲವಾದ ಸಮೃದ್ಧ ನದಿಮುಖಜ ಭೂಮಿ, ಮತ್ತೊಂದೆಡೆ ಬೆಟ್ಟ ಗುಡ್ಡಗಳಿಂದ ಆವೃತವಾದಂಥ ದಟ್ಟ ಕಾನನ, ಒಂದೆಡೆ ಬಿಸಿಲಿನಿಂದ ಸದಾ ಬಣಗುಡುವಂತಹ ಮರುಭೂಮಿ, ಮತ್ತೊಂದೆಡೆ ಬೋರ್ಗರೆದು ಕುಣಿಯುತ್ತಾ ಧುಮ್ಮಿಕ್ಕುವ ಜಲಪಾತಗಳು. ಇದು ನಮ್ಮ ಭಾರತ. ಇದುವೇ ನಮ್ಮ ಸೊಬಗಿನ ಭಾರತ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಇರುವಂತಹ ಎಲ್ಲ ಹಿರಿಯರೇ, ನಿಮಗೆಲ್ಲರಿಗೂ ನಾನು ವಂದಿಸುತ್ತಾ ನೆರೆದಿರುವಂತಹ ಸಮಸ್ತರಿಗೂ 74ನೇ ಸ್ವಾತಂತ್ರ್ಯೋತ್ಸವದ ಶುಭಕಾಮನೆಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇನೆ. ಆತ್ಮೀಯರೇ, ನಮಗೆಲ್ಲರೂ ಸಹ ಗೊತ್ತೇ ಇದೆ, ಸುಮಾರು 74 ವರ್ಷಗಳ ಹಿಂದೆ, ಅಂದರೆ 1947 ಆಗಸ್ಟ್ 14ರ ಮಧ್ಯರಾತ್ರಿಯಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಈ ಸ್ವಾತಂತ್ರ್ಯ ಅನ್ನುವಂಥದ್ದು ನಮಗೆ ಅಷ್ಟೊಂದು ಸುಲಭದಲ್ಲಿ ಸಿಕ್ಕಿರುವಂಥದ್ದಲ್ಲ. ಇದರ ಹಿಂದೆ ಸಾಕಷ್ಟು ಮಂದಿಯ ತಪಸ್ಸಿದೆ, ಸಾಕಷ್ಟು ಮಂದಿಯ ಹೋರಾಟ ಇದೆ, ತ್ಯಾಗ ಇದೆ. ಒಬ್ಬೊಬ್ಬರದು ಒಂದೊಂದು ಕತೆ. ನಾವೆಲ್ಲ ಕೇಳಿರ್ಬೋದು ಭಗತ್ ಸಿಂಗ್ ಅವರ ಜೀವನದಲ್ಲಿ ನಡೆದಂತಹ ಒಂದು ಸಣ್ಣ ಘಟನೆಯನ್ನು ನಾನು ಉದಾಹರಣೆ ಕೊಡ್ತೀನಿ. ಪಂಜಾಬ್ ಪ್ರಾಂತ್ಯಕ್ಕೆ ಸೇರಿದಂತಹ ಈ ಭಗತ್ ಸಿಂಗ್ರು ಪುಟ್ಟ ಬಾಲಕನಿದ್ದಾಗ, ಅಂದರೆ ಸುಮಾರು ಒಂದು 4-5 ವರ್ಷ ಇರ್ಬೋದು, ಇದ್ದಂಥ ಸಂದರ್ಭದಲ್ಲಿ ಅವ್ರ ತಂದೆ ಜೊತೆ ಒಂದ್ಸರಿ ಹೊಲಕ್ಕೆ ಅಂತ ಹೇಳಿ ಸುತ್ತಾಡ್ಲಿಕ್ಕೆ ಹೋಗ್ತಾರೆ. ತಂದೆ ಮುಂದೆ ಹೋಗ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ತಂದೆ ನೋಡ್ತಾರೆ, ಮಗ ಕಾಣ್ತಾ ಇಲ್ಲ, ಎಲ್ಲಿದ್ದಾನೆ ಅಂತ ಹೇಳಿ ತಿರುಗಿ ನೋಡ್ಬೇಕಾದ್ರೆ ಹುಡುಗ ಹೊಲದ ಮಧ್ಯದಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರ್ತಾನೆ. ತಂದೆ ಅವನ ಹತ್ರ ಹೋಗ್ತಾರೆ, ಹೋಗಿ ಕೇಳ್ತಾರೆ, ಏನ್ ಮಾಡ್ತಾ ಇದೀಯ ನೀನು ಅಂತ ಹೇಳಿ. ಹುಡುಗ ಹೇಳ್ತಾನೆ, ನಾನು ಬಂದೂಕನ್ನ ನಡ್ತಾ ಇದ್ದೀನಪ್ಪ ಅಂತ ಹೇಳಿ. ಯಾಕೆ ಹೀಗೆ ಅಂತ ಕೇಳ್ತಾರೆ ತಂದೆ. ಅಲ್ಲ, ಹೊಲದಲ್ಲಿ ಭತ್ತ ಬಿತ್ತಿದ್ರೆ ಸಾಕಷ್ಟು ಭತ್ತ ಬೆಳೆಯುತ್ತಲ್ವಾ, ನನಗೂ ಅಷ್ಟೇ ಸಾಕಷ್ಟು ಬಂದೂಕ್ ಬೇಕು, ಅದಕ್ಕೆ ಬಂದೂಕನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ. ತಂದೆ ಕೇಳ್ತಾರೆ, ನಿನಗೆ ಯಾಕೆ ಬಂದೂಕ್ ಬೇಕು ಈ ವಯಸ್ಸಿನಲ್ಲಿ ಅಂತ. ಇಲ್ಲ, ನನಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು, ಅದಕ್ಕೆ ಸಾಕಷ್ಟು ಬಂದೂಕ್ ಬೇಕು ಅಂತ ಹೇಳ್ತಾನೆ. ನೋಡಿ, ಆ ಸಣ್ಣ ಪ್ರಾಯದಲ್ಲೇ ಎಂತಹ ಕಿಚ್ಚು ಅಥವಾ ಎಂತಹ ಹೋರಾಟದ ಮನೋಭಾವ. ಆ ಹೋರಾಟದ ಮನೋಭಾವವೇ ಅದನ್ನು ಇಂದು ಮಹಾತ್ಮ ಮತ್ತು ಹುತಾತ್ಮನನ್ನಾಗಿಸಿರುವಂಥದ್ದು. ಎಂತಹ ಮಹಾತ್ಮ ಆತ ಅಂತ ಹೇಳಿದರೆ, ಅವರು 3 ಮಂದಿ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, 3 ಮಂದಿ ಗಲ್ಲಿಗೇರಿಸ್ತಾರೆ. ಗಲ್ಲಿಗೇರಿಸುವಂಥ ಸಂದರ್ಭದಲ್ಲೂ ಸಹ ನೆಗಾಡ್ಕೊಂಡು ಖುಷಿಯಾಗಿ ಗಲ್ಲಿಗೇರ್ತಾರೆ. ನೇಣು ಕುಣಿಕೆಯ ಮುಂದೆ ಅವರು ನಿಲ್ಲಿಸಿರ್ತಾರೆ. ಬ್ರಿಟಿಷ್ ಅಧಿಕಾರಿಗೆ ಭಗತ್ ಸಿಂಗ್ ಹೇಳ್ತಾನೆ, ನಿಮ್ಮಂತಹ ಪುಣ್ಯವಂತರು ಇನ್ನೊಬ್ಬರಿಲ್ಲ ಅಂತ ಹೇಳ್ತಾನೆ. ಎಲ್ರಿಗೂ ಆಶ್ಚರ್ಯ ಆಗ್ಬೋದು, ಬ್ರಿಟಿಷ್ ಅಧಿಕಾರಿಗಳನ್ನು ಯಾಕೆ ಪುಣ್ಯವಂತ ಅಂತೇಳಿ ಕರೆದ್ರು ಅಂತೇಳಿ. ಅವ್ರಿಗೂ ಸಹಜವಾಗಿ ಆಶ್ಚರ್ಯ ಆಯಿತು. ಕೇಳಿದ್ರು, ಹೇಗೆ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ತಾ ಇರುವಂಥ ವ್ಯಕ್ತಿಯ ಮುಖವನ್ನು ಕೊನೆಯ ಬಾರಿಗೆ ನೋಡ್ತಾ ಇರೋರು ನೀವು, ನಿಮ್ಮಷ್ಟು ಅದೃಷ್ಟಶಾಲಿಗಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಎಷ್ಟೊಂದು ಖುಷಿಯಾಗಿ ಅವ್ರು ನೇಣಿಗೇರಿದ್ದಾರೆ. ಸಾವಿನಲ್ಲೂ ಸಹ ಅವರು ಸಾರ್ಥಕ್ಯವನ್ನು ಸಾಧಿಸ್ತಾರೆ. ನಮಗನ್ಸ್ಬೋದು, ನಾವು ಕೇಳಿದ್ದು ಒಬ್ಬ ಭಗತ್ ಸಿಂಗ್, ಒಬ್ಬ ರಾಜ್ಗುರು, ಒಬ್ಬ ಸುಖದೇವ್, ಒಬ್ಬ ಗಾಂಧಿ, ಒಬ್ಬ ತಿಲಕರು. ಆದರೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗದೇ ಇರುವಂಥ ಅನೇಕ ಸುಖದೇವಗಳಿದ್ದಾರೆ, ಅನೇಕ ಗಾಂಧೀಜಿಗಳಿದ್ದಾರೆ, ಅನೇಕ ತಿಲಕರು ಇದ್ದಾರೆ. ನಾವ್ಯಾರಾದರೂ ಅಥವಾ ಯಾರಾದರೂ ಖುದೀರಾಮ್ ಬೋಸರ ಹೆಸರನ್ನು ಕೇಳಿದ್ದೀರಾ? ಒಂದ್ಸರಿ ನೆನಪಿಸ್ಕೊಳ್ಬೇಕು, ಎಲ್ಲೂ ಸಿಗಲ್ಲ ಆತನ ಹೆಸರು. ಬಂಗಾಳಕ್ಕೆ ಸೇರಿದಂತಹ ಆ ವ್ಯಕ್ತಿ ಬ್ರಿಟಿಷರ ಮೇಲೆ ಬಾಂಬ್ಗಳ ಮಳೆಯನ್ನು ಸುರಿಸ್ತಾನೆ. ಬ್ರಿಟಿಷರು ಅವನನ್ನು ಬಂಧಿಸ್ತಾರೆ. ಬಂಧಿಸಿ ಕರ್ಕೊಂಡು ಹೋಗಬೇಕಾದ್ರೆ ಅವನಿಗೆ ಕೋಳ ತೊಳಿಸುವಂತಹ ಪ್ರಯತ್ನವನ್ನು ಬ್ರಿಟಿಷರು ಮಾಡ್ತಾರೆ. ಆದರೆ ಅವರು ಯಶಸ್ವಿ ಆಗಲ್ಲ. ಬಂಧಿಸಿದ್ದಾರೆ, ಆದರೆ ಕೋಳ ತೊಳಿಸ್ಲಿಕ್ಕೆ ಆಗಲ್ಲ ಅವನಿಗೆ. ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ. ಆಶ್ಚರ್ಯ ಆಗ್ಬೋದು, ಅವನ ಕೈಯಲ್ಲಿ ಕೋಳನೇ ನಿಲ್ತಾ ಇರಲಿಲ್ಲ, ಜಾರಿ ಹೋಗ್ತಿತ್ತು ಕೈಯಲ್ಲಿ. ಪುಟ್ಟ ಕೈಗಳು ಆತನದ್ದು. ಊಹಿಸ್ಬೋದು ಅವನ ವಯಸ್ಸೆಷ್ಟು ಅಂತ ಹೇಳಿ.
ಅಂತಹ ಪುಟ್ಟ ಬಾಲಕ ದೇಶಕ್ಕಾಗಿ ತೋರಿದಂತಹ ಆ ತ್ಯಾಗ ಇದೆಯಲ್ಲ, ಅದು ಸ್ಮರಣೀಯ. ಅಂತಹ ಮಹಾನ್ ವ್ಯಕ್ತಿಗಳನ್ನು ನಾವು ಸ್ಮರಿಸ್ಕೊಳ್ಬೇಕು. ಇವತ್ತು ಅವರನ್ನು ಎಷ್ಟು ಕೊಂಡಾಡಿದರೂ ಸಹ ಸಾಲಲ್ಲ. ಈ ಸಂದರ್ಭದಲ್ಲಿ ನಮಗನಿಸ್ಬೋದು, ಅಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅವರು, ತಮ್ಮ ಸರ್ವಸ್ವವನ್ನು ಈ ದೇಶಕ್ಕಾಗಿ ಅರ್ಪಿಸಿದ್ದಾರೆ ನಮ್ಮ ಹಿರಿಯರು. ಹಾಗಾದರೆ ಅವರು ಕಂಡಂತಹ ಆ ಕನಸು ಈ 3/4 ಶತಮಾನದಲ್ಲಿ ನನಸಾಯ್ತಾ? ಸುಮಾರು 3/4 ಶತಮಾನ ಆಗ್ತಾ ಬಂತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ, ಸುಮಾರು 73 ವರ್ಷ ಆಯಿತು. ನನಸಾಯ್ತಾ ಅಂತೇಳಿ ಒಂದ್ಸರಿ ಯೋಚನೆ ಮಾಡಿದರೆ ಕೆಲವು ಸಾಧನೆಗಳು ನಮ್ಮ ದೇಶದಿಂದ ಹೊರಹೊಮ್ಮಿದೆ, ಆದರೆ ಕೆಲವು ವಿಫಲತೆಗಳು ಸಹ ಇದೆ. ಕೆಲವೊಂದು ಪಿಡುಗುಗಳು ಇನ್ನೂ ನಮ್ಮ ದೇಶದಿಂದ ದೂರ ಆಗಲಿಲ್ಲ. ಉದಾಹರಣೆಗೆ ಜಾತಿ ಪದ್ಧತಿ ಸತ್ತಂತೆ ಇದೆ, ಆದರೆ ಇನ್ನೂ ಸಾಯಲಿಲ್ಲ. ಸಾಮಾಜಿಕ ಅಸಮಾನತೆಯೂ ಇದೆ, ಬಡತನವೂ ಇನ್ನು ಕಾಡ್ತಾ ಇದೆ ನಮ್ಮನ್ನು, ಮೂಢನಂಬಿಕೆಯೂ ಕಾಡ್ತಾ ಇದೆ. ನೋಡಿ, ಈ ಸಮಸ್ಯೆಗಳು ಅಥವಾ ಇನ್ನೂ ಕೆಲವು ಸಮಸ್ಯೆಗಳು ಇದೆ ನಮ್ಮ ದೇಶದಲ್ಲಿ ಇನ್ನೂ ಉಳ್ಕೊಂಡಿದೆ. ಇದರ ಜೊತೆಗೆ ಭ್ರಷ್ಟಾಚಾರದಂತಹ ಹೊಸ ಸಮಸ್ಯೆ ಉದ್ಭವಿಸಿದೆ. ಅದರ ಜೊತೆಗೆ ಭಯೋತ್ಪಾದನೆಯಂಥ ಸಮಸ್ಯೆಗಳು ಸಹ, ಜನಸಂಖ್ಯಾ ಸ್ಫೋಟದಂಥ ಸಮಸ್ಯೆಗಳು ಸಹ ಹೊಸದಾಗಿ ನಮ್ಮ ದೇಶದ ಮೇಲೆ ದಾಳಿಯಲ್ಲಿವೆ. ಇವತ್ತಿನ ಈ ಕಾಲವನ್ನು ನಾವು ನೋಡಬೇಕಾದ್ರೆ ಒಂಥರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹೇಗೆ ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ಪಾಕಿಸ್ತಾನ, ಚೀನಾದಂತಹ ಹೊರಗಿನ ಶತ್ರುಗಳ ದಾಳಿಯನ್ನು ಎದುರಿಸಬೇಕು, ಭ್ರಷ್ಟಾಚಾರ, ದೇಶದ್ರೋಹಿಗಳಂತಹ ಒಳಗಿನ ಶತ್ರುಗಳನ್ನು ಎದುರಿಸಬೇಕು. ಇನ್ನೊಂದು ಕಡೆ ಕೊರೋನಾದಂತಹ ಕಣ್ಣಿಗೆ ಕಾಣದೇ ಇರುವಂಥ ಶತ್ರುವಿನ ಜೊತೆಲೂ ಸಹ ನಮ್ಮ ಭಾರತ ಸೆಣಸಾಡಿಸಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಆದರೆ ಏನೇ ಇರ್ಬೋದು, ನಮ್ಮ ದೇಶದ ಆಂತರ್ಯವನ್ನು ಗಮನಿಸಿದರೆ ಇವೆಲ್ಲವನ್ನು ಸಹ ಎದುರಿಸುವಂಥ ಶಕ್ತಿ ನಮ್ಮ ದೇಶಕ್ಕಿದೆ. ಖಂಡಿತವಾಗಿಯೂ ನಾವು ಗೆದ್ದೇ ಗೆಲ್ತೀವಿ. ಯಾಕೆ ಅಂತ ಹೇಳಿದರೆ, ಕ್ರಿಸ್ತಪೂರ್ವದಿಂದ ನಾವು ಗಮನಿಸಿದರೆ ಬ್ರಿಟಿಷರವರೆಗೂ ಸಹ ಅದರ ಪ್ರಯೋಜನವನ್ನು ಎಲ್ಲ ನಮ್ಮ ನಾಗರಿಕ ಬಂಧುಗಳು ಪಡೆದುಕೊಳ್ಳಲಿ ಎಂದು ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ. ಬ್ರಿಟಿಷರ ಒಂದು ದಾಸ್ಯ ಸಂಕೋಲೆಯಿಂದ ಹೊರಬರಲು ಲಕ್ಷಾಂತರ ಜನರ ಒಂದು ಬಲಿದಾನವಾಗಬೇಕಾಯಿತು. ಮುಖ್ಯವಾಗಿ ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ರಂತಹ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಇವತ್ತು ನಾವು ಸ್ಮರಿಸಿಕೊಳ್ಳುವಂತಹ ಸುದಿನವಾಗಿದೆ. ಬಾಲಗಂಗಾಧರ ತಿಲಕ್ರವರು ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳಿದರು. ಸುಭಾಷ್ ಚಂದ್ರ ಬೋಸ್ರವರು ನಮಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಗುಡುಗಿದರು. ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂದು ಘೋಷಿಸಿದರು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತೆರೆಮರೆಯಲ್ಲಿ ಭಾರತದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅವರನ್ನೆಲ್ಲ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ಭವ್ಯ ಭಾರತದ ಕೀರ್ತಿಯನ್ನು ನಾವು ಜಗದಗಲಕ್ಕೂ ನಾವು ಇವತ್ತು ಪಸರಿಸಬೇಕಾಗಿದೆ. ಯಾವುದೇ ಜಾತಿ, ಮತ, ಪಂಥ, ಧರ್ಮದ ಹೆಸರಿನಲ್ಲಿ ಭೇದ ಭಾವ ಮಾಡದೆ ಎಲ್ಲರೂ ಕೂಡಿ ಬೆಳೆಯಬೇಕು, ಎಲ್ಲರಿಗೂ ಭಾತೃತ್ವದಿಂದ ಬಾಳಬೇಕು. ಅಂದಾಗ ಮಾತ್ರ ಉಜ್ವಲ ಭಾರತದ ಭವಿಷ್ಯದ ಅಡಿಗಲ್ಲು ಹಾಕಿದಂತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಭಾರತ ದೇಶಕ್ಕೆ ವೈರಿಗಳು ಹೆಚ್ಚಾಗಿದ್ದಾರೆ. ಪಾಕಿಸ್ತಾನ, ಚೀನಾದಂತಹ ರಾಷ್ಟ್ರಗಳು ನಮ್ಮ ಒಂದು ಭಾರತದ ಒಂದು ಅಭಿವೃದ್ಧಿಗೆ ಮಾರಕವಾಗಿ ಪರಿಣಮಿಸಿದೆ. ಚೀನಾದ ಒಂದು ಕುತಂತ್ರದ ಗಡಿ ಸಂಘರ್ಷದ ವಿರುದ್ಧ ಹೋರಾಡಲು ನಮ್ಮ ಸೈನಿಕರು, ಅದರಲ್ಲೂ ಮುಖ್ಯವಾಗಿ ನಮ್ಮ ಕೊಡಗಿನ ಸೈನಿಕರು ನೂರಾರು ಜನ ಅಲ್ಲಿ ಭಾರತದ ಒಂದು ಗಡಿಯಲ್ಲಿ ಒಂದು ಪ್ರಾಣ ತ್ಯಾಗ ಬಿಟ್ಟು ಹೋರಾಡ್ತಿರುವುದು ನಮ್ಮ ಕೊಡಗಿನ ಒಂದು ಹೆಮ್ಮೆಯ ವಿಷಯವಾಗಿದೆ. ಪ್ರಸ್ತುತ ಪ್ರಪಂಚಾದ್ಯಂತ ಈ ಒಂದು ಕೋವಿಡ್-19 ಎಂಬ ಒಂದು ಮಹಾಮಾರಿ ಎಂದೇ ಬಿಂಬಿತವಾಗಿರುವ ಒಂದು ವೈರಸ್ ಎಲ್ಲ ನಾಗರಿಕರಲ್ಲೂ ಭಯವನ್ನುಂಟು ಮಾಡಿ ಪ್ರಸ್ತುತ ಒಂದು ಹೊಸ ರೀತಿಯ ಒಂದು ಭಯೋತ್ಪಾದನೆಗೆ ನಾಂದಿ ಆಡುತ್ತದೆ. ಈ ವೈರಸ್ನಿಂದ ಪ್ರಸ್ತುತ ಭಾರತದಲ್ಲಿ ಅನೇಕ ರೀತಿಯ ಒಂದು ಸಮಸ್ಯೆಗಳನ್ನು ಉದ್ಭವಿಸಲು ಕಾರಣವಾಗಿದೆ. ಆದರೂ ಧೃತಿಗೆಡುವುದು ಬೇಡ. ನಮ್ಮ ಇಚ್ಛಾಶಕ್ತಿ, ನಮ್ಮ ಒಗ್ಗಟ್ಟಿನಿಂದ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲೋಣ. ಭಾರತದ ಒಂದು ಬಲಿಷ್ಠ ಭಾರತದ ಒಂದು ಅಡಿಪಾಯಕ್ಕೆ ನಾವೆಲ್ಲರೂ ಕಾರಣೀಭೂತರಾಗೋಣ. ಪ್ರಸ್ತುತ ಸಂದರ್ಭದಲ್ಲಿ ಈ ಒಂದು ಕೋವಿಡ್ ವಿರುದ್ಧ ಹೋರಾಡಲು ತಾಲೂಕು ಆಡಳಿತ ಎಲ್ಲ ರೀತಿಯ ಒಂದು ಕ್ರಮಗಳನ್ನು ಕೈಗೊಂಡಿದ್ದು, ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯನಿರ್ವಹಿಸಿರುವಂತಹ ಸರ್ವರಿಗೂ ಈ ಒಂದು ತಾಲೂಕು ಆಡಳಿತ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತದೆ. ಹಲೋ
ಹನೀಫಾ इस्लाम के हिसाब से पूरी दुनिया के इंसान भाई भाई में एक बाप और एक माँ है। तकरीबन 74 साल में आजाद होकर हिंदुस्तान, लेकिन हिंदुस्तान के अंदर फिरकावारी खत्म नहीं हो रही है। इसलिए अजीज दोस्तों दुआ है अल्लाह ताला हिंदुस्तान के पूरे इंसानों को, चाहे वो काफिर हो, चाहे वो हिंदू हो, चाहे मुसलमान हो, चाहे सिख हो, चाहे ईसाई हो, सब मिलकर इस हिंदुस्तान के अंदर रहना है और हिंदुस्तान को आगे बढ़ाना है। और अजीज दोस्तों इस्लाम के जरिए से मालूम होता है कि हिंदुस्तान के अंदर अगर अमन व अमान चाहिए तो चंद चीज़ों पर मेहनत करें। खुसूसी तौर पर हमारे सियासी आदमी, पॉलिटिक्स आदमी अगर इन चीज़ों पर अमल करने लगे तो इंशाल्लाह हिंदुस्तान के अंदर सुकून आ जाएगा। एक हमेशा सच बोलना है, झूठ नहीं बोलना, और हमेशा इंसाफ करना है, नाइंसाफी नहीं करना है, और हमेशा दूसरों को साथ देने की जिक्र करना और किसी को तकलीफ न देना। अगर इन चंद बातों पर अमल करेंगे तो इंशाअल्लाह वो हिंदुस्तान के इंसान आपस में मिलकर रह सकते हैं। ಭಾರತ ದೇಶ ಅವರು ಹೇಳಿದ ಮಾತಿನ ಅರ್ಥ ಕವಿತೆಯ ಅರ್ಥ ಹೇಳ್ತಿದ್ದೀನಿ. ಇಡೀ ದೇಶದಲ್ಲಿ ಶ್ರೇಷ್ಠವಾದ ರಾಷ್ಟ್ರ ಅಂದರೆ ಭಾರತ ದೇಶ. ನಾವೆಲ್ಲ ಈ ಭಾರತ ದೇಶದ ಪ್ರಜೆಗಳು. ಇದು ಬಣ್ಣ ಬಣ್ಣದ ಹೂವಿನ ಶ್ರೇಷ್ಠ ಉದ್ಯಾನವನ, ಹೂವಿನ ತೋಟ ಇದು. ಈ ಹೂವಿನ ತೋಟದಲ್ಲಿ ಬಣ್ಣ ಬಣ್ಣದ ನಾವು ಹಕ್ಕಿಗಳು. ಮಧರ್ಮ ಹಿಂಸಿಕಾತ ರಕ್ಷಣಾ. ಯಾವುದೇ ಧರ್ಮ ತಮ್ಮ ತಮ್ಮಲ್ಲಿ ಭಿನ್ನಾಭಿಪ್ರಾಯವನ್ನು ಕಲಿಸುವುದಿಲ್ಲ. ಯಾವುದೇ ಧರ್ಮದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಹಿಂದಿ ಎಂಬುದನ್ನ ಹಿಂದೂಸ್ತಾನ. ಈ ಹಿಂದೂಸ್ತಾನ ನಮ್ಮದು, ನಾವೆಲ್ಲ ಹಿಂದೂಸ್ತಾನಿಗಳು. ಇದೆಲ್ಲ ನಮ್ಮ ಒಂದು ಮಾರ್ಗದರ್ಶನ ಯಾಕೆ ಹೇಳಿದರೆ ಇದೆಲ್ಲ ನಾವು ತಿಳ್ಕೊಂಡು ಎಲ್ಲರೂ ಅನ್ಯೋನ್ಯತೆಯಿಂದ ಸೌಹಾರ್ದತೆಯಿಂದ ಮಾಡಬೇಕೆಂಬ ಸಂದೇಶ ಕೊಟ್ಟಿದ್ದಾರೆ. ನಾವೆಲ್ಲರೂ ಅದೇ ಮಾತನ್ನು ಹೇಳಬೇಕಾಗ್ತದೆ. ನಮ್ಮ ದೇಶದಲ್ಲಿ ಏಕತೆ ಭಾವೈಕ್ಯತೆಯಿಂದ 130 ಕೋಟಿ ಜನ ಇವತ್ತು ನಾವು ಈ ದೇಶಕ್ಕೆ ನಾವು ಮಾರ್ಗದರ್ಶಕರಾಗಿದ್ದೇವೆ. ಪ್ರಪಂಚದ ಯಾವುದೇ ಸಂವಿಧಾನದ ದೇಶ ಅಂದರೆ ಭಾರತ ಮಾತ್ರ. ಇದಕ್ಕೇನೆಲ್ಲ ಜನ
ಎಲ್ಲರಿಗೆ 74ನೇ ವರ್ಷ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ದೇಶಾದ್ಯಂತ ಶ್ರದ್ಧೆ, ಭಕ್ತಿ ಹಾಗೂ ಸಂಭ್ರಮ ಸಡಗರದಿಂದ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಕೂಡ ಇಲ್ಲಿ ಆಚರಿಸ್ತಾ ಇದ್ದೇವೆ. ಜಾತಿ ಮತ ಭೇದವಿಲ್ಲದೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಶಾಯಿ ಅನ್ನೋ ಭೇದವಾಗಲಿದೆ. ಎಲ್ಲರೂ ಒಂದೇ ದಿನ ಆಚರಿಸುವಂಥ ಒಂದು ಹಬ್ಬ ಹೇಗೆ ಅಂತ ಹೇಳಿದ್ರೆ ಅದು ಸ್ವಾತಂತ್ರ್ಯ ದಿನಾಚರಣೆ. ಬಂಧುಗಳೇ, ನಮಗೆ ಸ್ವಾತಂತ್ರ್ಯ ಬಂದಂಥ ರೀತಿ ಯಾವುದೇ ಯುದ್ಧದಿಂದಲ್ಲ, ಯಾವುದೇ ರಕ್ತಪಾತದಿಂದಲ್ಲ, ಮಾನವದಿಂದಲ್ಲ, ಕೇವಲ ಸತ್ಯ, ಶಾಂತಿ, ಅಹಿಂಸೆಯಿಂದ ಮಾತ್ರ. ಈ ಒಂದು ವಿಷಯದಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರ ಶ್ಲಾಘನೀಯ. ಈ ಸ್ವತಂತ್ರ ಸಂಗ್ರಾಮದ ಹಲವಾರು ಚಳವಳಿ ಉಂಟಾಗಿದೆ. ಮೊದಲನೇದಾಗಿ ಅಸಹಕಾರ ಆಂದೋಲನ, ಬ್ರಿಟಿಷರೇ ಭಾರತವನ್ನು ಬಿಟ್ಟುಕೊಂಡಿರಿ, ಉಪ್ಪಿನ ಸತ್ಯಾಗ್ರಹ, ಖಿಲಾಫತ್ ಚಳವಳಿ, ಗುಂಡು ಮೇಜಿನ ಪರಿಷತ್, ಈ ಎಲ್ಲವೂ ಭಾರತೀಯರನ್ನು ಒಗ್ಗೂಡಿಸುವಂತೆ ಮಾಡಿದ್ದು. ಭಾರತೀಯರ ಒಂದು ನಿರಂತರವಾದ ಒಗ್ಗಟ್ಟಿನ ಹೋರಾಟದಿಂದಾಗಿ ಕೊನೆಗೆ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಈ ಒಂದು ಸಂದರ್ಭದಲ್ಲಿ ನಾವು ಈ ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಹಲವಾರು ನಾಯಕರನ್ನು ಸ್ಮರಿಸಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ನಾಯಕರಾದಂತಹ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಗಡಿನಾಡು ಗಾಂಧಿ, ಅಬ್ದುಲ್ ಗಫಾರ್ ಖಾನ್, ಸುಭಾಷ್ ಚಂದ್ರ ಬೋಸ್ ಅಂತ ಮಹಾನ್ ನಾಯಕರನ್ನು ನಾವು ಸ್ಮರಿಸಬೇಕಾಗ್ತದೆ. ಇವತ್ತು ವಾಸ್ತವವಾಗಿ ಸ್ವಾತಂತ್ರ್ಯ ಸಿಕ್ಕಿದರೂ ನಿಜವಾದ ಸ್ವಾತಂತ್ರ್ಯ ಇನ್ನೂ ಬಂದಿಲ್ಲ. ಗಾಂಧೀಜಿಯವರ ಕನಸಿನ ಸ್ವಾತಂತ್ರ್ಯ, ಗಾಂಧೀಜಿಯವರ ಕನಸಿನ ಸ್ವತಂತ್ರ ಭಾರತ ನಿರ್ಮಾಣ ಆಗಬೇಕಾಗಿದೆ. ಎಲ್ಲಿವರೆಗೆ ಈ ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ ಅಣ್ಣ ತಮ್ಮಂದಲ್ಲಿ ಜೀವನ ಮಾಡ್ತಾರೋ ಆವಾಗ ನಿಜವಾದ ಸ್ವಾತಂತ್ರ್ಯ ಸಿಕ್ಕುವಂತ ಒಂದು ಮಾತನ್ನ ಗಾಂಧಿಯವರು ಎಲ್ಲಿದೆ ಸರ್, ನೀವು ಎದೆ ಮುಚ್ಕೊಂಡು ಹೇಳುವಂತ ಮೋಚನೆ ಮಾಡಿ ಇವತ್ತು ನಡೀತಾ ಇದೆಯಲ್ಲ. ಒಂದು ಮುಸಲ್ಮಾನರ ಬಗ್ಗೆ ಕೇವಲ ಮಾತನಾಡುವ ಇವತ್ತು ಒಂದು ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ, ಇನ್ನೊಬ್ಬ ಕೇಂದ್ರದ ಮಂತ್ರಿ ಆಗ್ತಾ ಇದ್ದಾರೆ ಅಂತ ವಿಪರ್ಯಾಸಗಳು. ಅದೇ ರೀತಿ ಇನ್ನೊಂದು ಮಾತನ್ನು ಗಾಂಧಿ ಹೇಳಿದರು. ರಾತ್ರಿ 12 ಗಂಟೆಗೆ ಮಧ್ಯರಾತ್ರಿ ಒಬ್ಬ ಹೆಣ್ಣುಮಗಳು ಯಾವುದೇ ಭಯದ ವಾತಾವರಣವಿಲ್ಲದೆ ನಿರ್ಭೀತಿಯಿಂದ ರಸ್ತೆಯಲ್ಲಿ ಸಂಚರಿಸುವಂಥ ಅವಕಾಶ ಸಿಕ್ಕಿದ್ರೆ ಅದೇ ನಿಜವಾದ ಸ್ವಾತಂತ್ರ್ಯ ಅಂತ. ಎಲ್ಲಿದೆ ನೀವು ಊಹಿಸ್ಕೊಳ್ಳಿ. ಆ ಬೆಲೆ 12 ಗಂಟೆಗೆ ಹೋಗ್ತಾ ಇಲ್ಲ, ರಾಮಪ್ಪನ ಅಟ್ರಾಸಿಟಿಗೆ ಬಲಿಯಾಗ್ತಾ ಇದ್ದಾರೆ. ಅದನ್ನು ಬಂಧುಗಳೇ, ನಾವೇನು ಇವತ್ತು ನಮ್ಮ ದೇಶಕ್ಕೆ ಕಂಟಕವಾಗಿರುವಂತಹ ಇವತ್ತು ಭಯೋತ್ಪಾದನೆ, ಕೋಮು ಗಲಭೆ, ಭಾಷಾಂತತೆ ಇವೆಲ್ಲವನ್ನ ತಡೆದು ಹಾಕಿ ರಾಷ್ಟ್ರೀಯತೆ, ದೇಶಭಕ್ತಿ, ರಾಷ್ಟ್ರ ಪ್ರೇಮವನ್ನು ನಾವು ಬೆಳೆಸಿಕೊಳ್ಳಬೇಕು. ಬಲಿಷ್ಠ ಜಗತ್ತಿನಲ್ಲೇ ಬಲಿಷ್ಠ ಭಾರತ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಪಡಬೇಕು ಅಂತೇಳಿ ಈ ಸಮಯದಲ್ಲಿ ಇಷ್ಟಪಡ್ತಾ ಇರ್ಬೋದು. ಅಂಗವಾಗಿ ಏನು ಮೊದಲ ಬಾರಿಗೆ ಕೊಡಗು ಜಿಲ್ಲಾ ಜಾತ್ಯತೀತ ಜನತಾದಳದ ಜಿಲ್ಲಾ ಕಚೇರಿಯಲ್ಲಿ ಏನು ನಾವು ಧ್ವಜಾರೋಹಣ ನಿರ್ವಹಿಸ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ಜಿಲ್ಲಾಧ್ಯಕ್ಷರಾದ KM ಗಣೇಶ್ ಅವರಿಗೆ ಮೊದಲನಾಗಿ ಧ್ವಜಾರೋಹಣಕ್ಕೂ ಕೂಡ ಆಹ್ವಾನಿಸ್ತಾ ಇದ್ದೀವಿ. नायक जय हे भारत भाग्य विधाता पंजाब सिंधु हत मराठा द्राविड उच्चल वंगा
विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे भारत माता के जय बोलो 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 भारत माता के जय ಎಲ್ರಿಗೂ 74ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಒಂದು ಸುಸಂದರ್ಭದಲ್ಲಿ ನಾವು ಕೊಡಗು ಜಿಲ್ಲಾ JDS ಹಾಗೂ ಕೊಡಗು ಜಿಲ್ಲಾ UJDSನ ಸಂಯುಕ್ತ ಆಶ್ರಯದಲ್ಲಿ ಮಡಿಕೇರಿಯ ಮುಖ್ಯ ರಸ್ತೆ ಈ ಕಾಲೇಜು ರಸ್ತೆಯನ್ನು ದುರಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಾವು ಮಾಡುವಂಥ ಕೆಲಸ ಅಲ್ಲ. ಮೊದಲನೇದಾಗಿ ನಗರಸಭೆಯವರು ಇದನ್ನು ಇಂಥ ಒಂದು ದುರಸ್ತಿ ಕಾರ್ಯ ನಮ್ಮಿಂದ ಆಗದಂತೆ ಅವರು ನೋಡ್ಕೊಳ್ಬೇಕಾಗಿತ್ತು. ಬಟ್ ನಮ್ಮಲ್ಲಿ ನಮ್ಮ ದುರದೃಷ್ಟ ಏನೋ ನಮಗೆ ಸಿಕ್ಕಿರುವಂಥ ಸರ್ಕಾರ ಕೂಡ ನಮ್ಮ ಜಿಲ್ಲಾಡಳಿತ ಕೂಡ ನಮ್ಮ ನಗರಸಭೆ ಏನಿದೆ ಅದು ಸರಿಯಾಗಿ ಕೆಲಸ ನಡೆಸ್ತಾ ಇಲ್ಲ ಅಂತ ಹೇಳುವಂಥ ಕಾರಣಕ್ಕಾಗಿ ನಾವು ಇಂದು ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಎಲ್ಲ ಯುವಕರು ಸೇರಿ ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ನಮ್ಮ ಈ ಅಂಧ ಸಾರ್ವಜನಿಕರು ಅಂತಲೂ ಹೇಳ್ಕೋಬೋದು. ಏನಾಯ್ತಿದೆ ಅಂತ ಹೇಳಿದರೆ ಸುಮಾರು 2018ರಿಂದ ನಂತರ ನಮ್ಮ ನಗರಸಭೆ ಸಂಪೂರ್ಣವಾಗಿ ನಿದ್ರಾವಸ್ಥೆಯಲ್ಲಿದೆ. ಯಾವುದೇ ಒಂದು ಕಾರ್ಯಕ್ರಮವನ್ನು, ಯಾವುದೇ ಒಂದು ದುರಸ್ತಿ ಕಾರ್ಯ ಆಗಲಿ, ಯಾವುದೇ ಒಂದು ಬೆಳವಣಿಗೆ ಕಾರ್ಯಗಳಾಗಲಿ ನಡೀತಾ ಇಲ್ಲ. ನೀವು ಎಲ್ರಿಗೂ ಗೊತ್ತಿರ್ಬೋದು, ನಮ್ಮ ರಾಜ ಸೀಟ್ ಪಕ್ಕದಲ್ಲಿರುವಂಥ ಒಂದು ಟವರ್ನ ಕೆಳಗೆ ಬರೆ ಕುಸಿದು 1.5 ವರ್ಷ ಆಯಿತು. ಇವಾಗಲೂ ಕೂಡ ಆ ಒಂದು ಕೆಲಸ ನಡೆದಿಲ್ಲ. ಸಪೋಸ್ ಈ ಒಂದು ಮಳೆಗಾಲಕ್ಕೆ ಆ ಟವರ್ ಏನಾದರೂ ಕುಸಿದು ಬಿದ್ದಿದ್ದರೆ ನಮ್ಮ ಮಡಿಕೇರಿ ನಗರದ ಕಂಚಿ ಕಾಮಾಕ್ಷಿ ಟೆಂಪಲ್ವರೆಗೂ ಆ ಟವರ್ ಬಿದ್ದೋಯ್ತಿತ್ತು. ಅದೇ ರೀತಿ ಹಲವು ಪ್ರಾಣಹಾನಿ, ಆಸ್ತಿ ಹಾನಿ ಆಗ್ತಾಯಿತ್ತು. ಈ ಥರ ಒಂದು ಕೆಲಸ ಮಾಡೋದಕ್ಕಿಂತ ಒಂದು ಉತ್ತಮ ಕಾರ್ಯವನ್ನು ಮಾಡಿ ಒಂದು ಉತ್ತಮ ನಿದರ್ಶನವಾಗಿ ಇದ್ದಿದ್ದರೆ ನಗರಸಭೆ ಇನ್ನೂ ಹೆಸರು ಬೆಳೆಸ್ಕೊಳ್ತಾ ಇರ್ತಿತ್ತು ಅಂದ್ಕೊಳ್ತೀವಿ. ಇದು ಯಾವುದೂ ಇಲ್ಲದೆ ನಗರಸಭೆ ನಿದ್ರಾವಸ್ಥೆಯಲ್ಲಿ ಇರೋದರ ಕಾರಣದಿಂದಾಗಿ ನಾವು ಈ ಒಂದು ಯುವಕರ ಸಮೂಹ, ಸ್ಪಂದನ ತಂಡ ಏನಿದೆ ಅದು ನಾವು ಈ ಒಂದು ದುರಸ್ತಿಯನ್ನು ಮಾಡ್ತಾ ಇದ್ದೀವಿ. ಈ ರಸ್ತೆ ದುರಸ್ತಿ ಕಾರ್ಯ ನಮ್ಮಿಂದಾಗಿ ಇವಾಗ ಆಗಿದೆ. ಇನ್ನು 1 ವಾರ ಅಥವಾ 10 ದಿನದ ಒಳಗೆ ನಗರಸಭೆ ಸಂಪೂರ್ಣವಾಗಿ ಸರಿಪಡಿಸಿ ಕೊಡಬೇಕು ಅಂತ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಆ ಒಂದು ಸಪೋಸ್ ಈ ಒಂದು ಕೆಲಸ ನಡೆದಿಲ್ಲ ಅಂತ ಹೇಳಿದರೆ ನಾವು ಜಿಲ್ಲಾ JDS ಹಾಗೂ ಯುವ JDS ಸಂಯುಕ್ತ ಆಶ್ರಯದೊಂದಿಗೆ ಅಹೋರಾತ್ರಿ ಧರಣಿಯನ್ನು ನಡೆಸ್ತೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಏನು ನಮ್ಮ ಯುವ JDS ವತಿಯಿಂದ ಯುವಕರ ಒಂದು ಗುಂಪು ಇವತ್ತು ನಮ್ಮ ಹಾಕಿ ಗ್ರೌಂಡಿಗೆ ಅಲ್ಲಿ ರಸ್ತೆ ತೀರಾ ಅದೇ ರೀತಿ ಇರೋದರಿಂದ ಅಲ್ಲಿನ ಎಲ್ಲ ಗುಂಡು ಮುಚ್ಚುವ ಕೆಲಸವನ್ನು ಎಲ್ಲರೂ ಮಾಡ್ತಾಯಿದ್ದೀವಿ. ಎಲ್ಲರೂ ಸೇರಿ ಶ್ರಮದಾನ ಅಂತಲೇ ಹೇಳ್ಬೋದು ಮಾಡ್ತಾಯಿದ್ದೀವಿ. ನಾವು ಇದು ತಾತ್ಕಾಲಿಕ ಪರಿಹಾರ. ಮುಂದೆ ಏನು ಸುಮಾರು ಸಲ ನಾವು ಇಲ್ಲಿ ಪ್ರತಿಭಟನೆ ಮಾಡಿ ಆಯಿತು, ಗುಂಡಿಗೆ ಬಾಳೆ ಗಿಡ ನೆಟ್ಟಾಯಿತು, ನಗರಸಭೆಗೆ ಸಮೇತ ಒಂದು ಎಚ್ಚರಿಕೆಯ ಮಾತನ್ನು ಸಮೇತ ಹೇಳಿದ್ವಿ. ಆದರೂ ನಗರಸಭೆ ಇನ್ನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಪಾದಚಾರಿಗಳಿಗೆ ಪ್ರತಿಯೊಬ್ಬರಿಗೆ ಸಮೇತ ಇಲ್ಲಿ ಕಾಲೇಜ್ ಸ್ಟಾರ್ಟ್ ಆಗೋಕ್ಕಾಯಿತು, ಮಕ್ಕಳಿಗೆ ಸಮೇತ ಪ್ರಾಬ್ಲಮ್ ಆಗುವಂಥ ಸಂದರ್ಭ ಇದೆ. ದಯವಿಟ್ಟು ಜಿಲ್ಲಾಡಳಿತ ಈಗ ಏನು ಜಿಲ್ಲಾಧಿಕಾರಿ ಅವರು ನಗರಸಭೆ ಆಡಳಿತಾಧಿಕಾರಿ ಆಗಿರೋದರಿಂದ ಅವರು ಇದನ್ನು ಮನಗಂಡು ಇದಕ್ಕೆ ಏನು ಸೂಕ್ತ ಕ್ರಮ, ಏನು ಗುಂಡಿ ಮುಚ್ಚುವ ವ್ಯವಸ್ಥೆ ಮಾಡಬೇಕು. ಮಾಡದಿದ್ದರೆ ಮುಂದಿನ ದಿನದಲ್ಲಿ ನಾವು ನಗರಸಭೆ ವಿರುದ್ಧ ಹೋರಾಟ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಮಹಿಳಾ ಘಟಕದಿಂದ ನಾವು 74ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇವತ್ತು ಮಡಿಕೇರಿ ನಗರ ಯುವ JDS ಅಧ್ಯಕ್ಷ ನಮ್ಮ ಮೋನಿಸ್ರವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಒಂದು ಶ್ರಮದಾನ ನಡೀತಾ ಇದೆ. ಬಹುಶಃ ಈ ಶ್ರಮದಾನ ನಾವು ಇವತ್ತು ತಾತ್ಕಾಲಿಕವಾಗಿ ಒಂದು ಜನರಿಗೆ ಓಡಾಡಲಿಕ್ಕೆ ಇವತ್ತು ಮಾಡ್ತಾಯಿದ್ದೀವಿ. ಇದರ ಜವಾಬ್ದಾರಿಯನ್ನು ಸಂಪೂರ್ಣ ನಗರಸಭೆ ತಗೊಳ್ಬೇಕು, ಜಿಲ್ಲಾಡಳಿತ ತಗೊಳ್ಬೇಕು. ಇವತ್ತು ನಗರಸಭೆಯಲ್ಲಿ ನಗರಸಭಾ ಆಯುಕ್ತರಿಲ್ಲ, ಆಯುಕ್ತರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಮತ್ತು ನೌಕರರು ಕೂಡ ಯಾರೂ ಇಲ್ಲ.
ನಮಗೆ ಇವತ್ತು ಪರ್ಮನೆಂಟಾಗಿ ಒಬ್ಬ ನಗರಸಭಾ ಆಯುಕ್ತರು ಕೂಡ ಅವಶ್ಯಕತೆ ಇದೆ. ಮತ್ತು ಇವತ್ತು ನನಗೆ ಒಂದೇ ಒಂದು ಬೇಸರ ಏನಪ್ಪ ಅಂತ ಹೇಳಿದರೆ ಇವತ್ತು ಇದೇ ಒಂದು ಮೈನ್ ರೋಡ್. ಇವತ್ತು ಗಾಳಿಬೀಟಿಗೆ ಹೋಗಬೇಕಾದ್ರೆ ಅಥವಾ SK ಆಫೀಸ್ಗೆ ಹೋಗಬೇಕಾದ್ರೆ ಅಥವಾ ತಾಲೂಕು ಆಫೀಸ್ಗೆ ಹೋಗಬೇಕಾದ್ರೆ ಅಥವಾ ಜಿಲ್ಲಾ ಪಂಚಾಯತ್ ಕಚೇರಿಗಳಿಗೆ ಹೋಗಬೇಕಾದ್ರೆ ಅಥವಾ ಇವತ್ತು ಕಾಲೇಜುಗಳಿಗೆ ಹೋಗಬೇಕಾದ್ರೆ ಈ ರೋಡ್ ಮುಖ್ಯ. ಇದು ಮುಖ್ಯ ರೋಡ್. ಇವತ್ತು ಒಂದು ಅಡಿ ಗುಂಡಿಯಲ್ಲಿ ಇವತ್ತೊಂದು ಈ ರೋಡನ್ನು ಮಾಡಿ ಈ ಥರದೊಂದು ಗುಂಡಿಯ ವ್ಯವಸ್ಥೆ ಮಾಡಿದಾರಲ್ಲ, ಶಾಸಕರು ಕೂಡ ಈ ರೋಡಲ್ಲಿ ಹೋಗಿ ಓಡಾಡ್ತಿದ್ದಾರಲ್ಲ, ಇದು ಯಾವ ಪುರುಷಾರ್ಥಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. BJP ಬಂದ ಮೇಲೆ ಮಡಿಕೇರಿ ನಗರಸಭೆಯ ಯಾವುದೇ ಒಂದು ರೋಡ್ ಇವತ್ತು ಸರಿಯಿಲ್ಲ. ಈ ಆಡಳಿತ ಬಂದ ಮೇಲೆ ನಿಜವಾಗಿ ಒಂದಲ್ಲೊಂದು ರೀತಿಯ ಸಂಕಷ್ಟದಲ್ಲಿ ಜನರು ಓಡಾಡ್ತಿದ್ದಾರೆ. ಇವತ್ತು ತಾವೇ ನೋಡ್ಬೋದು, ಇವತ್ತು ವಾಸ್ತವವಾಗಿ ಏನಿದೆ ಅದೆಲ್ಲ ಇಲ್ಲಿ ಕಾಣ್ತಾ ಇದೆ. ಇದೆಲ್ಲ ಸರಿ ಮಾಡಬೇಕು. ಮತ್ತು ಇವತ್ತೇನೋ ನಾವು ಸಾಂಕೇತಿಕವಾಗಿ ನಮ್ಮ ಯುವ JDS ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಜಿಲ್ಲಾ JDSನ ಪದಾಧಿಕಾರಿಗಳು, ಯುವ JDSನ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲ ಇವತ್ತು ಕೆಲಸ ಮಾಡ್ತಿದ್ದಾರೆ. ಆದರೆ ಇದು ನಾವು ಸಮಾಧಾನ ಮುಖಾಂತರ ಮಾಡ್ತೀವಿ. ಆದರೆ ಇವತ್ತು ಅಧಿಕಾರಿಗಳು ಜವಾಬ್ದಾರಿಗಳನ್ನು ತಗೊಳ್ಬೇಕಾಗುತ್ತೆ ಮತ್ತು ಅಧಿಕಾರಿಗಳು ಕೂಡ ಈ ಜವಾಬ್ದಾರಿಯನ್ನು ತಗೊಂಡಿದ್ದ ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಮತ್ತು ಅಕಸ್ಮಾತ್ ಇವತ್ತೇನೀಗ ಬಿಸಿಲು ಬರ್ತಿದೆ ನೋಡಿ, ಇನ್ನೂ ಮಾಡಲಿಲ್ಲ ಅಂತ ಹೇಳಿದರೆ ನಗರಸಭೆ ಮುಂದೆ ನಾವು ಅವರದ್ದೇ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ. ನಾವು ನಗರಸಭೆಯವರು ಇದನ್ನು ಮಾಡಿ ಅಕಸ್ಮಾತ್ ಕೆಲಸಗಳು ಮಾಡೋದಿದ್ದರೆ ಇವತ್ತು ಮಡಿಕೇರಿ ನಗರಸಭೆಯಲ್ಲಿ ಇದು ಒಂದೇ ಅಲ್ಲ, ಇಲ್ಲಿಂದ ಕುಂದ್ರಮಠ ದೇವಸ್ಥಾನ ಹೋಗೋ ರೋಡ್ ಸಂಪೂರ್ಣ ಹೋಗಿದೆ, ಇಲ್ಲಿಂದ ಇಲ್ಲೋಡಿಗೆ ಹೋಗೋ ರೋಡ್ ಹೋಗಿದೆ, ಗಣಪತಿ ಸ್ಟ್ರೀಟ್ ಹೋಗೋ ರೋಡ್ ಹೋಗಿದೆ, ಮತ್ತು ಮಾದಪೇಟೆ ರೋಡ್ ಹೋಗಿದೆ, ಮತ್ತು ಕೆಂಡದಗುಂಡಿ ರೋಡ್ಗೆ ಹೋಗೋ ರೋಡ್ ಹೋಗಿದೆ. ಇನ್ನು ಹಲವಾರು ಕಡೆ ಮಡಿಕೇರಿ ನಗರಸಭೆಯ ಹಲವಾರು ಕಡೆ ರೋಡ್ಗಳು ಕೂಡ ಸಂಪೂರ್ಣ ಹದಗೆಟ್ಟಿದೆ. ಇದನ್ನೆಲ್ಲ ಸರಿ ಮಾಡಬೇಕು. ಮಾಡದಿದ್ದರೆ ಮುಂದಿನ 1 ವಾರದೊಳಗೆ ನಾವು ನಗರಸಭೆಯ ಮುಂದೆ ಒಂದು ಪ್ರತಿಭಟನೆಯನ್ನು ಘೋಷಿಸಿ ಮತ್ತು ನಗರಸಭೆಯ ಆಯುಕ್ತರು ಮತ್ತು ಶಾಸಕರು ಮತ್ತು ಜಿಲ್ಲಾಡಳಿತ ಮೂವರು ಕೂಡ ಇದಕ್ಕೆ ಜವಾಬ್ದಾರಿಯಾಗಿರ್ತಾರೆ. ಅವರು ನೋಡಿ ಕೆಲಸ ಮಾಡಬೇಕು. ಅದು ಹೆಚ್ಚಾಗಿ ಶಾಸಕರು ಸ್ವಲ್ಪ ಮನಸ್ಸು ಮಾಡಿದರೆ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಹೊತ್ತು ಬೇಡ. ಈ ಸಣ್ಣ ಸಣ್ಣ ಗುಂಡಿಗಳನ್ನು ಮುಚ್ಚಲಿಕ್ಕೆ ತುಂಬ ಹೊತ್ತು ಬೇಡ. ಇವತ್ತು ಮಳೆ ಹೆಚ್ಚಾಗಿರುತ್ತೆ, ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ಎಲ್ಲಿ ಕೋಲ್ ಚರಂಡಿ ಆಗಿದೆಯಾ? ಮಡಿಕೇರಿ ನಗರಸಭೆಯಲ್ಲಿ ಕೋಲ್ ಚರಂಡಿಗಳನ್ನು ಮಾಡಿದಾರಾ? ಇಲ್ಲ. ಇವತ್ತು ಮಡಿಕೇರಿ ನಗರದಲ್ಲಿ ಇರತಕ್ಕಂಥ ಈ ಸಣ್ಣ ಸಣ್ಣ ಗುಂಡಿಗಳನ್ನು ಮುಚ್ಚಿದಾರಾ? ಅದೂ ಇಲ್ಲ. ಕಾಡುಗಳನ್ನು ಕಡಿದಿದ್ದಾರಾ? ಅದೂ ಇಲ್ಲ. ಇದೆಲ್ಲ ಕೆಲಸಗಳಾಗಬೇಕು. ಆಗಲಿಲ್ಲ ಅಂತ ಹೇಳಿದರೆ ಮುಂದಿನ ಬಾರಿ ಒಂದು ಪ್ರತಿಭಟನೆಯನ್ನು ಮಾಡ್ತೀನಿ ಅಂತ ಹೇಳುವ ವಿಚಾರವನ್ನು ನಾವು ನಮ್ಮ ಯುವ JDSನ ಮುಖಾಂತರ ಮತ್ತು ನಮ್ಮ ಕೊಡಗು ಜಿಲ್ಲಾ JDSನ ಮುಖಾಂತರ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಪ್ಪತ್ನಾಲ್ಕನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಅಯ್ಯಂಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಯ್ಯಂಗೇರಿ ಗ್ರಾಮದ SOS ಮತ್ತು SSF ಸಂಘಟನೆಗಳ ವತಿಯಿಂದ 1 ದಿನದ ಶ್ರಮದಾನವನ್ನು ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ ಸಕ್ರಿಯ ಕಾರ್ಯಕರ್ತರು 70 ಜನ ಸೇರಿ ಸ್ವಚ್ಛತೆಯಲ್ಲಿ ಪಾಲ್ಗೊಂಡರು. ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ ತವ ಶುಭಾಶಿಷ ಮಾಗೆ ಗಾಯೇ ತವ ಜಯ ಗಾತಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ. ಇಲ್ಲಿ ಏನು ನಡೀತಾ ಇದೆ? SSF ಕರ್ನಾಟಕ ರಾಜ್ಯ ಸಮಿತಿ ನಿರ್ದೇಶನದಂತೆ 24ನೇ ಸ್ವಾತಂತ್ರ್ಯ ಸಂಗ್ರಾಮದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ SSF ಅಯ್ಯಂಗೇರಿ ಶಾಖೆ ವತಿಯಿಂದ ಸಂಪೂರ್ಣ ಅಯ್ಯಂಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸಂಪೂರ್ಣ ಗ್ರಾಮವನ್ನು ಸ್ವಚ್ಛತೆಯನ್ನುಗೊಳಿಸುವಂತಹ ಶ್ರಮದಾನ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ನಿಷ್ಕಳಂಕತೆಯಿಂದ ಕಾರ್ಯಕರ್ತರು ಅಯ್ಯಂಗೇರಿ SSF ಹಾಗೂ SOS ಸಂಯುಕ್ತ ಕಾರ್ಯಕರ್ತರು ಅತ್ಯಂತ ಶ್ಲಾಘನೀಯವಾಗಿ ರೀತಿಯಲ್ಲಿ ಕಾರ್ಯಾಚರಿಸುವಂತಹ ವೀಕ್ಷಣೆಯನ್ನು ನೀವು ಕಾಣುತ್ತಿರಬಹುದು. ಇನ್ಶಾಅಲ್ಲಾ ಹಲವಾರು ರೀತಿಯಲ್ಲಿ SSF ಹಾಗೂ SOS ಅಯ್ಯಂಗೇರಿ ಶಾಖೆ ಹಲವಾರು ಸಾಮೂಹಿಕ ಧಾರ್ಮಿಕ ವಿದ್ಯಾಭ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಜನ ಮನಸ್ಸುಗಳಲ್ಲಿ ಅತ್ಯಂತ ಶ್ಲಾಘನೀಯವಾದ ಪ್ರೀತಿ ಪಾತ್ರವನ್ನು ವಹಿಸಿಕೊಂಡಂತಹ ಸಂಘಟನೆಯಾಗಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲ ಸಾರ್ವಜನಿಕ ಬಂಧುಗಳಿಗೂ 74ನೇ ಸ್ವತಂತ್ರೋತ್ಸವದ ಶುಭ ಕಾಮನೆಗಳು. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಹಮ್ಮಿಕೊಂಡಂತಹ ಎಲ್ಲ ಶಾಖೆಗಳಲ್ಲಿಯೂ ಶ್ರಮದಾನ ಕಾರ್ಯಕ್ರಮವು ಇವತ್ತು ರಾಜ್ಯಾಂತರ ಎಲ್ಲ ಶಾಖೆಗಳಲ್ಲಿ ನಡೆಯುತ್ತಾ ಇದೆ. ಅದರ ಅಂಗವಾಗಿ ನಮ್ಮ ಶಾಖೆಯಾದ ಅಯ್ಯಂಗೇರಿ ಶಾಖೆಯಲ್ಲಿ
SYSನ ಇಸಾಬ ತಂಡದ ಕಾರ್ಯಕರ್ತರು ಹಾಗೂ SSFನ ಸಕ್ರಿಯ ಕಾರ್ಯಕರ್ತರನ್ನು ಒಳಗೊಂಡಂತಹ 100ಕ್ಕೂ ಹೆಚ್ಚು ಕಾರ್ಯಕರ್ತರು ನಮ್ಮ ಈ ಒಂದು ಶ್ರಮದಾನ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮೊಡನೆ ಕೈ ಜೋಡಿಸಿದ್ದಾರೆ. ಬನ್ನಿ ಕಾರ್ಯಕರ್ತರೇ, ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಸಾರ್ವಜನಿಕರಿಗೂ ನಾವು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀವಿ. 100ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಒಳಗೊಂಡಂತಹ SYSನ ಇಸಾಬ ಕಾರ್ಯಕರ್ತರು ಹಾಗೂ SSFನ 100ಕ್ಕೂ ಹೆಚ್ಚು ಸಕ್ರಿಯ ಕಾರ್ಯಕರ್ತರನ್ನು ಒಳಗೊಂಡಂತಹ ಶ್ರಮದಾನ ಕಾರ್ಯಕ್ರಮವು ನಾಡಿನ 1 ಕಿಲೋಮೀಟರ್ಗೂ ಅಧಿಕವಾದಂತಹ ರೋಡ್ ಸೈಡಿನ ಎಲ್ಲ ಕಾಡುಗಳನ್ನು ಶ್ರಮದಾನ ಮಾಡುವಂತಹ ಕಾರ್ಯಕ್ರಮ ನಡೆಯುತ್ತಾ ಇದೆ. ನಮ್ಮೊಂದಿಗೆ ಎಲ್ಲ ಕಾರ್ಯಕರ್ತರು ಕೈ ಜೋಡಿಸಿದ್ದಾರೆ. ಮೂರ್ನಾಡು ಪಂಚಾಯಿತಿಯ ಕಾಂತೂರು ಗ್ರಾಮದಲ್ಲಿ ಉಪಕಾರ ದಳ ಚಾರಿಟಿ ಟ್ರಸ್ಟ್ ವತಿಯಿಂದ ಮೊದಲ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿ ಪಿಡಿಒ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೀರ್ಘಘೇಶಿ ಶಿವಣ್ಣ ಭಾಷಣ ಮಾಡಿದರು. ಪಂಚಾಯಿತಿ ಸದಸ್ಯರಾದ ಕುಟ್ಟಪ್ಪ, ನಂದಕುಮಾರ್, ಈರಸುಬ್ಬಯ್ಯ ಮುಂತಾದ ಗಣ್ಯ ವ್ಯಕ್ತಿಗಳು ಮಾತನಾಡಿದರು. ಸಂಘದ ಅಧ್ಯಕ್ಷರಾದ ಕೆರೆಮನೆ ಪದ್ಮಾವತಿ, ಕಾರ್ಯದರ್ಶಿ ಎಂಜಿ ಅಬ್ದುಲ್ ಲತೀಫ್, ನವೀನ್ ಕುಮಾರ್, ಸಂಘದ ಸದಸ್ಯರಾದ ಲೀಲೇಶ್, ರಿಯಾಜ್, ಮಂಜು, ಪ್ರಭು ಮುಂತಾದ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಕಡೆಯಿಂದ ನಿಮಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಗ್ರಾಮ ಪಂಚಾಯತಿ ತಳಮಟ್ಟದಲ್ಲಿರುವಂತಹ ಒಂದು ಮುಖ್ಯವಾದಂತಹ ಅಂಗ ನಮ್ಮ ದೇಶದಲ್ಲಿ. ಇಲ್ಲಿ ಏನಂತ ಹೇಳಿದ್ರೆ, ಎಲ್ಲಾ ಕಾರ್ಯಗಳು ಸಮಾನವಾಗಿ ಎಲ್ಲಾ ಜಾತಿ ಜನಾಂಗ ಮತ್ತೆ ಆರ್ಥಿಕವಾಗಿ ಹಿಂದುಳಿದಿರುವಂತವರು ಎಲ್ಲರೂ ಸೇರಿ ಒಂದು ಬದುಕು ನಡೆಸ್ತಿರುವಂತ ಒಂದು ಸ್ಥಳ ಗ್ರಾಮ ಪಂಚಾಯತಿ. ಆದ್ರಿಂದ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಜನಪ್ರತಿನಿಧಿಗಳೊಂದಿಗೆ, ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಗ್ರಾಮ ಪಂಚಾಯತಿಯಿಂದ ದೊರೆಯುವಂತ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸಿ ಅಲ್ಲಿಂದ ಸಿಗುವಂತ ಎಲ್ಲಾ ಸೌಲಭ್ಯಗಳನ್ನ ನೀವು ನಮ್ಮ ಹತ್ರ ಬಂದು ಪಡ್ಕೊಳ್ಬೇಕು ಅಥವಾ ನಮ್ಮ ಸದಸ್ಯರನ್ನ ಮೀಟ್ ಮಾಡಿ ಪಡ್ಕೊಳ್ಬೇಕು. ಮುಖ್ಯವಾಗಿ ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ಹೆಚ್ಚು ಸಹಕಾರಿಯಾಗಿರುವಂತದ್ದು ಈ ಸಂಘ ಸಂಸ್ಥೆಗಳು, ಅದರಲ್ಲೂ ಎಸ್ಪೆಷಲಿ ಟ್ರಸ್ಟ್ಗಳು. ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಂಘ ಸಂಸ್ಥೆಗಳು, ಮಹಿಳಾ ಸಂಘಗಳಾಗಿರ್ಬೋದು ಅಥವಾ ಈ ತರ ಚಾರಿಟೇಬಲ್ ಟ್ರಸ್ಟ್ಗಳಾಗಿರ್ಬೋದು, ಇದು ಬಡ ಜನರಿಗೆ ಅಥವಾ ಶಾಲಾ ಮಕ್ಕಳಿಗೆ ಅಥವಾ ಇನ್ನಿತರ ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅವ್ರಿಗೆಲ್ರಿಗೂ ಒಂದು ನೆಲೆಯನ್ನ ಕಲ್ಪಿಸುವಂತ ಅಥವಾ ಸಣ್ಣದಾಗಿ ಒಂದು ಸಹಕಾರ ನೀಡುವಂತ ಒಂದು ಅಂಗ ಅಂತ ಹೇಳ್ಬೋದು. ಆದ್ರಿಂದ ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರು ಕೂಡ ಯಾವುದೇ ವಿಷಯದಲ್ಲೂ ನೇರವಾಗಿ ಭಾಗಿಯಾಗ್ತಾರೆ ಮತ್ತೆ ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ. ಹಾಗಾಗಿ ನನ್ನ ಒಂದು ಮುಖ್ಯ ಕಳಕಳಿ ಬೇಡಿಕೆ ಏನಂತ ಹೇಳಿದ್ರೆ, ನಮ್ಮ ಗ್ರಾಮ ಪಂಚಾಯತಿಯಿಂದ ಅಭಿವೃದ್ಧಿ ಕಾರ್ಯಗಳಿಗಾಗ್ಲಿ ಅಥವಾ ಶಾಲಾ ಅಭಿವೃದ್ಧಿ ಅಥವಾ ಮಕ್ಕಳ ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಏನು ಸಹಕಾರ ಬೇಕು ಅದನ್ನ ನಾವು ಜಾಯಿಂಟ್ ಆಗಿ ಅವರಿಗೆ ಸಭೆಗಳನ್ನ ಆಯೋಜಿಸುವ ಮೂಲಕ ಮತ್ತು ಅವರಿಗೆ ಸಹಕಾರ ನೀಡುವುದರ ಮೂಲಕ ಸಂಘಗಳ ಜೊತೆ ಸೇರ್ಕೊಂಡು ಅವರಿಗೆ ಬುಕ್ಸ್ ಕೊಡೋದಾಗ್ಲಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಕ್ಕಳಿಗೆ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಯಾವ್ದು, ಈವನ್ ಸ್ಲಿಪ್ಪರ್ ಆಗಿರ್ಬೋದು, ಏನು ಅವ್ರಿಗೆ ಬೇಕು ಬೇಡಿಕೆಗಳಿದೆ ಅದನ್ನ ಆ ಶಾಲೆಗಳಲ್ಲಿ ಇರುವಂತಹ ಮುಖ್ಯೋಪಾಧ್ಯಾಯರು ಹಾಗೂ ಸಲಹಾ ಸಮಿತಿಗಳ ಮುಖಾಂತರ ಪಡ್ಕೊಂಡು ಈ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಜೊತೆ ಸೇರಿದ್ರೆ ನಮ್ಮಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರಿಗೆ ಸಹಕಾರ ಮಾಡ್ತೀವಿ. ಅಥವಾ NREG ವಿಷಯಕ್ಕೂ ಆಗ್ತಾನೆ, ಯೂತ್ಸ್ ನ ಪಡ್ಕೊಂಡು ನಾವು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೋದು. ಆದ್ರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಈ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಮುಖ್ಯವಾಗಿ ಶ್ರೀಮತಿ ಪದ್ಮಾವತಿ ಮೇಡಮ್ ಅವರಲ್ಲಿ ನಾನು ನಿನ್ನೆ ಬಂದು ಕೇಳೋದು ತುಂಬಾ ಸಂತೋಷ ಆಯ್ತು ನನಗೆ. ಹಾಗೂ ದೇಶಕ್ಕೆ 74ನೇ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಂತಹ ಆ ಹುತಾತ್ಮರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇವೆ. ಈ ಸುಸಂದರ್ಭದಲ್ಲಿ ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ.
ಒಂದು ಸ್ವಾತಂತ್ರ್ಯ ದಿನಾಚರಣೆ ಒಂದು ಅರ್ಥಪೂರ್ಣವಾದಂಥ ದಿವಸ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. 23 ತುಂಬಿ ಇವತ್ತು 74ನೇ ಆಚರಣೆಯಲ್ಲಿ ನಾವು ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ, ನಮ್ಮ ರಾಷ್ಟ್ರದ ಹಿಂದಿನ ಕಾಲದಲ್ಲಿ ಯಾರೆಲ್ಲ ದುಡಿದಿರು, ಯಾರೆಲ್ಲ ಹುತಾತ್ಮರಾದರು, ಎಲ್ಲರ ಆತ್ಮಕ್ಕೆ ನಾನು ಸಮೇತ ಈ ಸಂದರ್ಭದಲ್ಲಿ ಅವ್ರನ್ನ ಸಮೇತ ಇಲ್ಲಿ ಅವರನ್ನು ಸಮೇತ ನೆನೆಸಿಕೊಳ್ಳುತ್ತಾ, ಇವತ್ತು ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ದಿವಸ ಅಂತ ಈ ಸಂದರ್ಭ ನಾನು ಹೇಳಿ ಕೂಡ ಇಷ್ಟಪಡ್ತೀನಿ. ಒಂದು ಕಡೆಯಲ್ಲಿ ಕೊರೋನಾ ಅನ್ನೋದು ಮಹಾಮಾರಿಯ ವಿರುದ್ಧವಂತರ ಹೋರಾಟ, ಅದರ ಜೊತೆಗೆ ನಮ್ಮ ನರೇಂದ್ರ ಮೋದಿಜಿಯವರ ಉತ್ತಮ ಆಡಳಿತ. ಉದಾಹರಣೆಗೆ ನೇರವಾಗಿ ಹೇಳಬೇಕಂದ್ರೆ 370ನೇ ವಿಧಿ, ಕಾಶ್ಮೀರ ಏನಿದೆ ಅದು ನಮ್ಮ ಅಂಗವೇ ಅಲ್ಲ, ನಮ್ಮ ದೇಶವೇ ಅಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂದಿನ ಆಡಳಿತದಲ್ಲಿ. ಆದರೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದ ನಂತರ ಆ 370ನೇ ವಿಧಿಯನ್ನು ತೆಗೆಯುವುದರ ಮೂಲಕ ಕಾಶ್ಮೀರ ಕೂಡ ನಮ್ಮ ದೇಶದ ಒಂದು ಅವಿಭಾಜ್ಯ ಅಂಗ ಅನ್ನೋಂಥದ್ದು ತೋರಿಸ್ಕೊಟ್ಟಿದೆ. ಅದರ ಜೊತೆಯಲ್ಲಿ ನಾವು ಭಾಳ ವರ್ಷಗಳಿಂದ ಅಂದರೆ 500 ವರ್ಷಗಳ ಇತಿಹಾಸದಿಂದ ಹೋರಾಟ ಮಾಡ್ತಾ ಬಂದಿರುವಂಥ ರಾಮ ಮಂದಿರ ಕೂಡ ಇವತ್ತು ಮೊನ್ನೆ ಶಿಲಾನ್ಯಾಸ ಆಗಿರುವಂಥ ಈ ಸಂದರ್ಭದಲ್ಲಿ ಅದರ ಜೊತೆಗೆ ಪ್ರಗತಿ ಅಂತ ಇವತ್ತು ಭಾರತ ದೇಶ ಇಡೀ ವಿಶ್ವದಲ್ಲಿ ಮೊದಲ ಸ್ಥಾನದಲ್ಲಿ ಕೊರೋನಾ ವಿರುದ್ಧ ಇರ್ಬೋದು, ಅದರ ಅಭಿವೃದ್ಧಿ ವಿರೋಧದಲ್ಲಿ ಸಮೇತ ಭಾರತ ದೇಶ ಇವತ್ತು ಭಾರತ ದೇಶವನ್ನು ಗುರುತಿಸುವಂಥ ವ್ಯವಸ್ಥೆಯನ್ನು ನಮ್ಮ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದೇ ರೀತಿ ಇನ್ನು ಮುಂದಕ್ಕೂ ಸಮೇತ ಆದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಆಗಬೇಕು. ಅದರ ಜೊತೆಯಲ್ಲಿ ಈ ಕೊರೋನಾ ಅನ್ನೋಂಥ ಈ ಮಾರಿಯನ್ನು ನೀವೆಲ್ಲರೂ ಸೇರಿಕೊಂಡು ಅದರ ಓಡಿಸುವಂಥ ಕೆಲಸವನ್ನು ಕೂಡ ಎಲ್ಲರೂ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನೊಂದು ಸಂದೇಶವನ್ನು ಹೇಳುತ್ತಾ ಎಲ್ಲರಿಗೂ ಇದು ಬಂದು ಭಾಗಿಯಾದ ನಿಮಗೆಲ್ಲರಿಗೂ ವಂದಿಸಿ, ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಸಮೇತ ಅಭಿವೃದ್ಧಿ ಹೊಂದುವಂಥ ಕಲ್ಪನೆಯೊಂದಿಗೆ ನಾವೆಲ್ಲರೂ ರಾಷ್ಟ್ರ ಪ್ರೇಮಕ್ಕೆ ಒತ್ತು ಕೊಡುವಂಥ ಕೆಲಸ ಆಗಬೇಕು. ಭಯೋತ್ಪಾದಕರು ಏನಿದ್ದಾರೆ, ಉದಾಹರಣೆಗೆ ತಮಿಳುನಾಡಿನ ಬೆಂಗಳೂರು ಗಲಭೆಯಲ್ಲಿ ಎಷ್ಟೋ ಜನ ಭಯೋತ್ಪಾದಕರು ಅದರ ಜೊತೆಯಲ್ಲಿ ಯಾರು ಶಾಸಕರ ಮನೆಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅಂಥ ಭಯೋತ್ಪಾದಕರನ್ನು ಈ ಸಂದರ್ಭದಲ್ಲಿ ಮೆಟ್ಟುವಂಥ ಕೆಲಸಗಳು ನೀವೆಲ್ಲರೂ ಸೇರಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಭಾಳ ಎಚ್ಚರಿಕೆಯಿಂದ ನಾವೆಲ್ಲರೂ ಕಾರ್ಯೋನ್ಮುಖ ಆಗಬೇಕು ಅಂತ ಈ ಸಂದರ್ಭ ಹೇಳ್ಕೊಂಡು ನನ್ನ ಈ ಒಂದು ಎರಡು ಅದೇ ರೀತಿ ನಮಗೆ ಧ್ವಜಾರೋಹಣ ಮಾಡಲಿಕ್ಕೆ ಅವಕಾಶ ತಾವೆಲ್ಲರೂ ಸೇರಿ ಮಾಡಿಕೊಟ್ಟಿದ್ದೀರಿ. ನಿಮಗೆ ವಂದಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ. जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड़ विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभाशिष मागे, गाहे तव जय गाथा जनगण मंगलदायक जय हे भारत भाग्य विधाता, जय हे जय हे जय हे जय हे जय हे। ಕುಶಾಲನಗರ ಸಮೀಪದ ಮುಳ್ಳುಸೋಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕರ್ನಾಟಕ ಕಾವಲ್ಪಡೆಯ ಕೊಡಗು ಜಿಲ್ಲಾಧ್ಯಕ್ಷ ಎಂ ಕೃಷ್ಣ ಧ್ವಜಾರೋಹಣ ನೆರವೇರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸ್ವಾತಂತ್ರ್ಯ ದಿನಾಚರಣೆಯಿಂದ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸುವಲ್ಲಿ ರಾಷ್ಟ್ರದ ಪ್ರಜೆಗಳು ವಂಚಿತರಾಗಿದ್ದು, ರಾಷ್ಟ್ರದಾದ್ಯಂತ ಪ್ರಪಂಚದಾದ್ಯಂತ ಕೊರೋನಾ ಮಹಾಮಾರಿಯ ಹಾವಳಿಯಿಂದಾಗಿ ಸಾಮಾಜಿಕ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಜನರು ಬಹಳ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವಂತಾಗಿದೆ.
ಹಾಗೂ ವಿದ್ಯಾರ್ಥಿಗಳು ಕೂಡ ಶಾಲಾ ಕಲಿಕೆಯಿಂದ ದೂರ ಉಳಿದಿದ್ದು 2020ನೇ ಶೈಕ್ಷಣಿಕ ವರ್ಷ ಕಳೆಗುಂದಿದಂತಾಗಿ ಮಕ್ಕಳು ಆನ್ಲೈನ್ ಮೂಲಕ ಕಲಿಯಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಹಲವು ವೀರ ಯೋಧರ ಬಲಿದಾನಗಳಿಂದ ಇಂದಿನ ಸುಸಂದರ್ಭದಲ್ಲಿ ನೆನೆಯಬೇಕಾಗಿರುವುದು ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಬೇಕೆಂದರು. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ರಾಷ್ಟ್ರಾಭಿಮಾನವನ್ನು ಅಳವಡಿಸಿಕೊಳ್ಳಬೇಕೆಂದು ಇದೇ ಸಂದರ್ಭ ತಿಳಿಸಿದರು. ಈ ಸಂದರ್ಭ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಮೈಮೂನಾ, ಶಾಲಾ ಮುಖ್ಯ ಶಿಕ್ಷಕಿ ಎಚ್ಎಂ ಸುಶೀಲಾ, ಶಿಕ್ಷಕರಾದ ರೇಣುಕಾ, ಎಚ್ಕೆ ವಿಜಯ, ಬಿಜಿ ರಾಗಿಣಿ, ಮೇರಿ ಮಾರ್ಗರೆಟ್, ಸದಸ್ಯರಾದ ಲಾವಣ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎಪ್ಪತ್ನಾಲ್ಕನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಾಳೆಲೆಯಲ್ಲಿ ಆಚರಣೆ ಮಾಡಲಾಯಿತು. ಮುಖ್ಯ ಅತಿಥಿಯಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಾಳೆಲೆಯ ಆಡಳಿತ ವೈದ್ಯಾಧಿಕಾರಿ ಹಾಗೂ ಆಡಳಿತಾಧಿಕಾರಿಗಳು ಪಾಲ್ಗೊಂಡಿದ್ದರು. ಧ್ವಜಾರೋಹಣವನ್ನು ಡಾಕ್ಟರ್ ಮೊಹಮ್ಮದ್ ಆಶಿಕ್ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ವಿಶ್ವನಾಥ್ ಆಡಳಿತಾಧಿಕಾರಿಗಳು ಇವರು ನೆರವೇರಿಸಿದರು. ಆಸ್ಪತ್ರೆಯ ಆವರಣವನ್ನು ಸ್ವಚ್ಛಗೊಳಿಸುವುದರ ಮೂಲಕ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಶನಿವಾರ ಸಂತೆ ಪ್ರೆಸ್ ಕ್ಲಬ್ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯಿಂದ ಶನಿವಾರ ಹಮ್ಮಿಕೊಳ್ಳಲಾಯಿತು. ಶನಿವಾರ ಸಂತೆ ವರ್ತಕರ ಸಂಘದ ಅಧ್ಯಕ್ಷ ಸರ್ದಾರ್ ಅಹಮದ್ ಧ್ವಜಾರೋಹಣ ನೆರವೇರಿಸಿದರು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಂದ ನೆನೆಯಬೇಕಾಗಿದೆ. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಜಿಸಿದವರಿಂದ ಪ್ರತಿನಿತ್ಯ ನೆನೆಯಬೇಕೆಂದು ಸಲಹೆ ನೀಡಿದರು. ಸ್ವಾತಂತ್ರ್ಯ ಅನ್ನೋ ಪದದ ಅರ್ಥವನ್ನು ಸ್ವಾತಂತ್ರ್ಯ ಪದ ಲಭ್ಯವಿರುವ ಸವಲತ್ತುಗಳನ್ನು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಅನುಭವಿಸುವುದು. 1942ರಲ್ಲಿ ಸ್ವಾತಂತ್ರ್ಯ ನಮಗೆ ಬಂದಾಗ ನಾವು ಬಹಳಷ್ಟು ಹೆಮ್ಮೆ ಪಟ್ಟಿದ್ದೀವಿ. ಈಗಾಗಲೇ 73 ವರ್ಷ ಕಳ್ಕೊಂಡು ಬಂದಿದ್ದೀವಿ. ಅಂದಿನ ಸ್ವಾತಂತ್ರ್ಯ ಪದದ ಅರ್ಥಕ್ಕೂ ಇವತ್ತಿಗೂ 1947ರವರೆಗೆ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವಿದ್ದೆವು. ನಂತರ ಅವರಿಂದ ಮುಕ್ತಿಗೊಂಡಿದ್ದೇವೆ ಎಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಲೇಖಕರಾದ ಬಿಬಿ ಶಿವಣ್ಣ ಅವರು ಅಭಿಪ್ರಾಯಪಟ್ಟರು. ಸಮಾರಂಭಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮಾಡಿರುವ ತ್ಯಾಗ ಬಲಿದಾನಗಳನ್ನ ನಾವು ಅನುಷ್ಠಾನಕ್ಕೆ ತರುವ ಮೂಲಕ ಸ್ವಾತಂತ್ರ್ಯ ದಿನದ ನಿಜವಾದ ಅರ್ಥನ ನಾವು ಪಡ್ಕೋಬೇಕು. ವೇದಿಕೆಯಲ್ಲಿ ಪತ್ರಕರ್ತ ಭಾಸ್ಕರ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಹರೀಶ್ ಕುಮಾರ್ ಮುಳ್ಳೂರು, ಕಾರ್ಯದರ್ಶಿ ಚೆರಿಮನೆ ಸುರೇಶ್ ಧರಣಿ, ಉಮೇಶ್, ಮಾಲಂಬಿ ದಿನೇಶ್ ಮತ್ತಿತರರು ಹಾಜರಿದ್ದರು.
ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಗೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸನಕಡವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರ ಆಪ್ಟಿಕಲ್ಸ್, ಮಹದೇವ್ ಪೇಟ್, ಮಡಿಕೇರಿ.